ವೀಕ್ಷಕರೇ ನಮಸ್ಕಾರ. ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ಮೊನ್ನೆ ಕೈಗೊಂಡಿದೆ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗಿದ್ದಂತಹ ಒಳ ಮೀಸಲಾತಿಯಿಂದ ಈಗ ಬಿಡಿಸ್ಕೊಂಡಿದೆ. ಆದರೆ ಇದು ನ್ಯಾಯಯುತವಾಗಿ ಬಿಡಿಸ್ಕೊಂಡಿದೆಯಾ ಅನ್ನುವ ಚರ್ಚೆ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆ ಚರ್ಚೆಯ ಕುರಿತು ಮಾತನಾಡಲಿಕ್ಕೆ ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟವನ್ನು ಕಾಪಿಟ್ಕೊಂಡು ಇಲ್ಲಿವರೆಗೂ ತಂದಂತಹ ಒಳ ಮೀಸಲಾತಿ ಹೋರಾಟಗಾರರ ಪ್ರಮುಖರಾದಂಥ ಅಂಬಣ್ಣ ಅರೋಳಿಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಮನೋಜ್. ಸರ್, ಮೊನ್ನೆ ರಾಜ್ಯ ಸರ್ಕಾರ ಒಂದು ತೆಗೆದುಕೊಂಡಂಥ ಅಂದರೆ ವಿಶೇಷ ಕ್ಯಾಬಿನೆಟ್ ಇದಕ್ಕೋಸ್ಕರನೇ ಒಳ ಮೀಸಲಾತಿಗೆ ಕರೆದು ತೆಗೆದುಕೊಂಡಂಥ ತೀರ್ಮಾನ ಏನಿದೆ 5.25, 5.25 ಮತ್ತು 4.5 ಇದು ನಿಜಕ್ಕೂ ಒಳ ಮೀಸಲಾತಿ ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ಮತ್ತು ಒಳ ಮೀಸಲಾತಿ ಹೋರಾಟಗಾರರಿಗೆ ಸಮಾಧಾನ ತಂದಿದೆಯಾ ಸರ್? ಮನೋಜ್, ಆಕ್ಚುಲಿ ಸಿದ್ದರಾಮಯ್ಯನವರಿಗೆ ಒಂದು ಸುವರ್ಣ ಅವಕಾಶ, ಬ್ರಹ್ಮಾಸ್ತ್ರ ಸಿಕ್ಕಿತ್ತು ಅವರಿಗೆ. ಬಟ್ ಮಿಸ್ಫೈರ್ ಆಯ್ತು. ಯಾಕಂದ್ರೆ ಮೊದಲೇ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ 1 ವರ್ಷ ಆಯ್ತು. ಅವಾಗೆ 2-3 ತಿಂಗಳಲ್ಲಿ ಎಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಜಡ್ಜ್ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನ ಪ್ರಾಮಾಣಿಕವಾಗಿ ಜಾರಿ ಮಾಡಿದ್ರೆ ಇಷ್ಟು ದೊಡ್ಡ ಕಾಂಪ್ಲಿಕೇಶನ್ ಆಗ್ತಿಲ್ಲ. ನಾಗಮೋಹನ್ ದಾಸ್ ಅವರು ವರದಿಯನ್ನ ರಾಜಕೀಯ ಪ್ರಭಾವಕ್ಕೋಸ್ಕರ ಇವರು ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ಅವ್ರ ಮಾತು ಕೇಳಿ, ಯಾಕಂದ್ರೆ ಬಹಳ ಸಂಕೀರ್ಣವಾಗಿರ್ತಕ್ಕಂಥ ವಿಚಾರ. ಹೌದು, ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಯಾವುದೇ ರೀತಿ ಅಡುಕು ತೊಡಕುಗಳು ಭಯಂಕರ ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಅಲ್ಲಿ ಸಕ್ಸಸ್ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ಈಸಿಯಾಗಿ ಬಗೆಹರಿಸ್ತಕ್ಕಂಥದನ್ನ ಕಾಂಪ್ಲಿಕೇಶನ್ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಡೀ ಯಾವುದೇ ಮುಖ್ಯಮಂತ್ರಿಗಳು ಸಿಗಲಾರದಂತ ಸುವರ್ಣ ಅವಕಾಶ ಸಿದ್ದರಾಮಯ್ಯವ್ರಿಗೆ ಸಿಕ್ಕಿತ್ತು. 341 ಆರ್ಟಿಕಲ್ 2 ಪ್ರಕಾರ ಕೇಂದ್ರದಲ್ಲೇನೆ ಮಸೂದೆ ತಿದ್ದುಪಡಿ ಆಗ್ಬೇಕಾಗಿದ್ದ ಒಂದು ಅವಕಾಶಗಳಿದ್ದಾಗ ಸುಪ್ರೀಂ ಕೋರ್ಟ್ 7 ಜನರ ಬೆಂಚ್ ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನ ಬ್ರಹ್ಮಾಸ್ತ್ರವಾಗಿ ಸಿದ್ದರಾಮಯ್ಯ ಉಳಿಸ್ಕೋಬೇಕಾಗಿತ್ತು. ಬಟ್ ಆದ್ರೆ ಮಿಸ್ಫೈರ್ ಮಾಡಿದ್ರು. ಮೊದಲೇನು ಮಿಸ್ಫೈರ್ ಮಾಡಿದ್ರು, ಅದು ಮತ್ತೆ ನೆಕ್ಸ್ಟ್ ರೆಕ್ಟಿಫೈ ಮಾಡ್ಕೊಂಡು ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೂ ಅವರು ತಿದ್ದುಕೊಳ್ತಾರೆ ಅಂದ್ಕೊಂಡ್ವಿ. ಮತ್ತೆ ರೆಕ್ಟಿಫೈ ಮಾಡ್ಕೊಳ್ಳಿಲ್ಲ. ಮತ್ತೆ ಇಡೀ ಜನರ ರಿಜೆಕ್ಟ್ಗೆ, ತಿರಸ್ಕಾರಕ್ಕೆ ಬಹುದೊಡ್ಡ ಕಾರಣ ಸಿದ್ದರಾಮಯ್ಯರಾಗಿದ್ದಾರೆ ಅನ್ನೋದು ನೇರವಾಗಿ ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಅಹಿಂದ ನಾಯಕರು ನಾವೇ ಮಾಡ್ತೀವಿ ಅಂತ ಹೇಳಿದವರು, ಚಿತ್ರದುರ್ಗ ಡಿಕ್ಲರೇಷನ್ 7 ಲಕ್ಷ ಜನರು ಸೇರಿಕೊಂಡು ನಾವೇ ಒಳ ಮೀಸಲಾತಿ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಮಾಡ್ತೀವಿ ಅಂತ ಹೇಳಿದವರು, ಮತ್ತೆ ಪ್ರಣಾಳಿಕೆಯಲ್ಲಿ ಬರ್ಕೊಂಡು ಇಷ್ಟೆಲ್ಲ ಆದ ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅವರಿಗೆ ಬಹಳ ಬೆನ್ನಿಗೆ ಬಹಳಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಇದ್ರೂ ಕೂಡ ಮತ್ತೆ ಅವರು ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಕೇರ್ ಮಾಡಲಿಲ್ಲ. ಸಮುದಾಯಗಳ ವರದಿಗಳನ್ನ ಅಥವಾ ಅಹವಾಲುಗಳನ್ನ ಕೇರ್ ಮಾಡಲಿಲ್ಲ. ತಮ್ಮದೇ ಆಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡು ರಾಜಕೀಯ ಕೆಟ್ಟಾಕ್ಕೆ ಬಿದ್ದಿದ್ದಾರೆ. ಸರ್, ಇಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದ ಮೇಲೆ ಅದ್ರ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ದು ಈಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದೇ ಜವಾಬ್ದಾರಿ. ಅದರಲ್ಲೂ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಭಾಳಷ್ಟಿದೆ ಇದರಲ್ಲಿ. ಸೊ ಸಮಾಜ ಕಲ್ಯಾಣ ಇಲಾಖೆ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ವಿಶೇಷವಾಗಿ ಮಾದಿಗ ಸಮುದಾಯದ ಮತ್ತು ಒಳ ಮೀಸಲಾತಿ ಹೋರಾಟಗಾರರ ಆರೋಪ ಇದೆ. ಆ ಆರೋಪಕ್ಕೆ ನೀವೇನು ಹೇಳ್ತೀರಾ? ಯಾಕಂದರೆ ಮಾದೇವಪ್ಪನವರು, ಹೌದೌದು, ಸಮಾಜ ಕಲ್ಯಾಣ ಸಚಿವರು ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದು 2-3 ತಿಂಗಳಾದರೂ ಅವರು ಇದನ್ನೇ ಮಾಡಿರಲಿಲ್ಲ. ಆಯೋಗವನ್ನು ರಚನೆ ಮಾಡಲಿಕ್ಕೆ ಒಂದು ಹಿಂದೇಟು ಹಾಕಿದ್ರು. ಆಯೋಗ ರಚನೆ ಆದಮೇಲೆ ಅವರಿಗೊಂದು ಕುರ್ಚಿ ಕೊಡಲಿಲ್ಲ, ಅವರಿಗೊಂದು ಕಚೇರಿ ಕೊಡಲಿಲ್ಲ ಅಂತ ಕೂಡ ಒಂದು ವ್ಯಾಪಕವಾಗಿ ಚರ್ಚೆ ನಡೀತು. ಅದಾದ ನಂತರ ಅವರು ಒಂದು ವೈಜ್ಞಾನಿಕವಾದ ವರದಿ ಕೊಟ್ಟಾಗಲೂ ಕೂಡ ಆ ಮಾದೇವಪ್ಪನವರ ಸಮುದಾಯ ಏನೋ ಬಲಗೈ ಸಮುದಾಯ ಏನಿದೆ ಈ ವರದಿನೇ ಸರಿ ಇಲ್ಲ ಅಂತ ತಿರಸ್ಕಾರ ಮಾಡ್ತು. ಸೊ ಇಂಥ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಎಷ್ಟಿರಬೇಕಿತ್ತು? ಇಡೀ ದಲಿತ ಸಮುದಾಯವನ್ನು ಒಗ್ಗೂಡಿಸಿ ನಡಿಬೇಕಾದಂಥ ಸಮಾಜ ಕಲ್ಯಾಣ ಇಲಾಖೆ ಯಾಕೆ ಈ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ತು? ಅಂದರೆ ಒಂದೇ ಮನೆಯಲ್ಲಿರುವ ಅಣ್ಣ ತಮ್ಮಂದಿರ ನಡುವೆ ಒಂದು ಒಡೆದಾಟ ಹಚ್ಚುವ ರೀತಿಯಲ್ಲಿ ನಿಲುವುಗಳಾಯಿತು. ಇದು ನೀವು ಗಮನಿಸಿದ್ದೀರಾ? ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸಮಾಜ ಕಲ್ಯಾಣ ಸಚಿವರು 101 ಜಾತಿಗಳಿಗೆಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ST ಮತ್ತೆ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳಿಗೆ ಕಮಾಂಡರ್ ಆಗಬೇಕಾದವರು ತಮ್ಮ ಮನೆಯ ತಮ್ಮ ಸ್ವಜಾತಿಯ ಪ್ರೇಮವನ್ನ ಇಂಗಿತವನ್ನ ವ್ಯಕ್ತಪಡಿಸೋದ್ರಿಂದ ಇದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಸಣ್ಣ ಹುಡುಗರು ಅರ್ಥ ಆಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ತಂದೆ ಸ್ಥಾನದಲ್ಲಿರೋರು ಈ ರಾಜ್ಯಕ್ಕೆ. ನಾವೆಲ್ಲರೂ ಅವ್ರನ್ನ ಅತ್ಯಂತ ಗೌರವದಿಂದ ಒಳ ಮೀಸಲಾತಿಯ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡ್ತಾರನ್ನೋ ಬಹುದೊಡ್ಡ ಭರವಸೆ ಹೊಂದಿರೋರು. ಮತ್ತೆ ಅವ್ರಿಗೆ ಆ ಜ್ಞಾನ ಇದೆ, ಆ ಪಾಂಡಿತ್ಯ ಇದೆ, ಆ ಕಮಿಟ್ಮೆಂಟ್ ಇದೆ. ಆ ಕಮಿಟ್ಮೆಂಟ್ ನ ಕರೆಕ್ಟ್ ಆಗಿ ಜಾರಿ ಮಾಡ್ತಕ್ಕಂಥಲ್ಲಿ ಎಡವಿದ್ದಾರೆ. ಅವ್ರು ಏನ್ ಹೇಳ್ತಾರೆ? ರಾಜಕೀಯವಾಗಿ ಲಾಭ ಆಗ್ತದೆ. ಏನ್ ಲಾಭ ಆಗ್ತಾ ಇದೆ? ಒಂದ್ ವೇಳೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ರೆಕ್ಟಿಫೈ ಮಾಡ್ಕೊಳಕ್ ಒಂದು ಅವಕಾಶ ಇತ್ತು. ಬೋವಿಗಳು ಸಂತೋಷ ಆದ್ರ, ಲಮಾಣಿಗಳು ಸಂತೋಷ ಆದ್ರ, ಅಥವಾ ಒಲೆ ಸಮುದಾಯ ಸಂತೋಷ ಆಯ್ತಾ, ಲೆಫ್ಟ್ ಸಮುದಾಯ ಆಯ್ತಾ, ಅಲೆಮಾರಿಗಳು 5 ಸಮುದಾಯಗಳು ಇವತ್ತು ಅಸಮಾಧಾನದಿಂದ ಕಾಲಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಹೆಂಗ್ ಲಾಭ ಆಯ್ತು ಅನ್ನೋದು ನನಗೆ ಅರ್ಥ ಆಗ್ತಲ್ಲ. ಅವ್ರ ಕನ್ಫ್ಯೂಸ್ ಆಗಿದ್ದಾರೆ ನನಗೆ. ಬಟ್ ನಾವು ಹೆಚ್ಚು ವ್ಯಕ್ತಿಗತವಾಗಿ ನಮ್ಮ HC ಮಾದೇವಪ್ಪ ದೂರೋದಕ್ಕಿಂತ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಏನಿದ್ದಾರೆ, ಸಿದ್ದರಾಮಯ್ಯ ಕಸ್ಟೋಡಿಯನ್ ಆಫ್ ದ ಸ್ಟೇಟ್,
ಬಟ್ ಅವರು ಇದನ್ನ ತೀರ್ಮಾನ ಮಾಡಬೇಕಾಗಿತ್ತು. ಸಿಂಪಲ್ ಇತ್ತಿದ್ದು. ಈಗಲೂ ಕೂಡ ಮೊನ್ನೆ ಕೋರ್ಟ್ಗೆ ಹೋದ ನಂತರ, ಅಲೆಮಾರಿಗಳ ಕೋರ್ಟ್ ಹೋದ ನಂತರ 17ರಿಂದ 15 ಬಂದ ನಂತರ ಸದಾಶಿವ ಅವರು ಈಗಾಗಲೇ ಕೊಟ್ಟಿದ್ರು 6, 5, 3, 1 ಬಹಳ ಸರಳ ಇತ್ತು. ಈಗಲೂ ಕೂಡ ಬಲಗೈ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಒಂದು ಗುಲುಗುಂಜಿ ತೂಕ ಎಡಗೈಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋ ಆಮ್ ಇದೆಯಲ್ಲ, ಆ ದುರಂಕಾರ ಇದೆಯಲ್ಲ, ಆ ಒಂದು ದುರಂಕಾರಕ್ಕೆ ಮದ್ದು ಕೊಡಕ್ಕೆ ಅವರಿಗೆ 5, 5, 4, 1 ಕೊಟ್ಬಿಟ್ಟಿದ್ರೆ ಮುಗಿದೋಗಿತ್ತು. ಆದ್ರೆ ಈ ಒಂದು ಸಮರ್ಪಕ ಸರಳ ಸೂತ್ರವನ್ನ ಟೆಕ್ನಿಕಲ್ ಕಮಿಟಿ ಕೊಡ್ಲಿಲ್ಲ, ಇಂಟೆಲೆಕ್ಚುಯಲ್ಸ್ ಕೊಡ್ಲಿಲ್ಲ, ಸದಾಶಿವ ಅವರು ಅಥವಾ ನಮ್ಮ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕ ಅಥವಾ ಮಾಧುಸ್ವಾಮಿ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ 3 ರಿಪೋರ್ಟ್ಗಳನ್ನು ತಿರಸ್ಕಾರ ಮಾಡಿದ್ರು. ಅಲ್ಲ, ನೀವೊಂದು ಮಾತು ಹೇಳಿದ್ರಿ, ಏನ್ ಹೇಳಿದ್ರಿ? ಒಂದ್ ನಿಮಿಷ 5, 5, 4, 1 ಕೊಡ್ಬೇಕಿತ್ತು ಅಂತ ಹೇಳ್ತಾ ಇರೋದ ನೀವು? ಅಲ್ಲ ಸರ್, ಈ ತರ ಕೊಟ್ರು ಒಂದು ಪ್ರಯಾರಿಟಿ ಕೊಡ್ಲೇಬೇಕು. ಅಲ್ಲ ಹೌದು, ಅದನ್ನ ಮಾತಾಡೋಣ, ಅಲೆಮಾರಿ ವಿಚಾರನ. ಈ ತರ ಮಾಡಿದ್ರು ಸಹ ಮಾದಿಗರಿಗೆ ಅನ್ಯಾಯನೇ ಆಗಲ್ವಾ? ಯಾಕಂದ್ರೆ ಸದಾಶಿವ ಆಯೋಗದ ವರದಿಯಲ್ಲೂ ಮಾದಿಗರಿಗೆ 6% ಇಟ್ಟಿದ್ದಾರೆ, ನಂತರ ಬಂದ ಮಾಧುಸ್ವಾಮಿ ವರದಿಯಲ್ಲೂ 6% ಇಟ್ಟಿದ್ದಾರೆ, ಈಗ ಮಾಡಿದಂಥ ನಾಗಮೋಹನ್ ದಾಸ್ ವರದಿಯಲ್ಲೂ 6% ಇಟ್ಟಿದ್ದಾರೆ. ಹೀಗಿರುವಾಗ ನೀವು ಮತ್ತೆ 5ಕ್ಕೆ ಇಳಿಸಿ ಮತ್ತೆ ಬಲಗೈ ಸಮುದಾಯಕ್ಕೂ 5ಕ್ಕೆ ಕೊಟ್ಟಾಗ ಮಾದಿಗರು ಅಂದರೆ ಈ 35 ವರ್ಷಗಳ ಹೋರಾಟ ಮಾಡಿದ್ರಲ್ವಾ, ಆ ಹೋರಾಟಕ್ಕೆ ಯಾವ ರೀತಿಯಲ್ಲಿ ನ್ಯಾಯ ಕೊಟ್ಟಂಗಾಗತ್ತೆ? ಮನೋಜ್, ನೀವು ಹೇಳೋದು ಸರಿ ಇದೆ. ಆದ್ರೆ ಮಾದಿಗರಿಗೂ ಅಂಬೇಡ್ಕರ್ ಅನ್ನ ಹತ್ಕೊಂಡಿರ್ತಕ್ಕಂಥ ಸಮುದಾಯ, ಅಂಬೇಡ್ಕರ್ ಸಿದ್ಧಾಂತವನ್ನ ರಕ್ತ ನರನಾಡಿಗಳಲ್ಲಿ ಹಂಚಿಕೊಂಡಿರ್ತಕ್ಕಂಥ ಸಮುದಾಯ ಒಂದು ಹೆಜ್ಜೆ ಕೆಳಗಿಳಿದು ನಮ್ಗೆ ನಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಮತ್ತೊಂದು ಸಮುದಾಯಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು ಅದರ ಚರಿತ್ರೆ, ಅದರ ಪರಂಪರೆ. ಅವರ ಆದಿಯಾಗಿ ಇದುವರೆಗೆ ಸಾಮಾಜಿಕ ಪರಿವರ್ತನಕಾರರು ಏನು ಕೊಟ್ಟಿದ್ರು ಸಲಹೆಗಳನ್ನ ಅಥವಾ ಸಿದ್ಧಾಂತವನ್ನ, ಆ ಸಿದ್ಧಾಂತ ಅಕ್ಷರಶಃ ರೂಢಿಸಿಕೊಂಡಿರೋದ್ರಿಂದ ಒಂದು ಎತ್ತಿ ಕೆಳಗಿಳಿದು ಮತ್ತೊಂದು ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಬಯಸಲಿರ್ತಕ್ಕಂಥ ಇದಾಗಿರೋದ್ರಿಂದ ಖಂಡಿತ ಈಗಲೂ ಕೂಡ 17% ಅನ್ನ ವಕಾಲತ್ ಮಾಡಿ ನ್ಯಾಯಾಲಯದ ಮುಂದೆ ಸಮರ್ಪಕವಾಗಿರ್ತಕ್ಕಂಥ ಅಡ್ವೊಕಸಿ ಮಾಡಿದ್ರೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಅಡ್ವೊಕಸಿ ಮಾಡಿದ್ರೆ 17% ಆಗೇ ಆಗ್ತದೆ. ಆಕ್ಚುಲಿ 17% ಅನ್ನ ಯಾವುದೇ ಕಾರಣಕ್ಕೆ ಕಡಿಮೆ ಮಾಡಕ್ ಬರಂಗಿಲ್ಲ. ಒಂದು ವೇಳೆ ಕಡಿಮೆ ಮಾಡೋದಾಗಿದ್ರೆ ಹಿಂದುಳಿದ ವರ್ಗಗಳ ಒಳ ಮೀಸಲಾತಿಯಲ್ಲಿ ಆ ಪರ್ಸೆಂಟೇಜ್ ಅನ್ನ ರೇಷಿಯೋನ ತೆಗಿಬೇಕೆ ಹೊರತಾಗಿ SC/ST ಗಳ ರೇಷಿಯೋನ ಕಟ್ ಮಾಡಕ್ಕೆ ಬರಲ್ಲ. ಇದನ್ನ ಪ್ರಾಮಾಣಿಕವಾಗಿ ಸಮರ್ಥನೆಯನ್ನ ಮಾಡ್ತಕ್ಕಂಥದ್ದು, ವಾದ ಮಂಡನೆ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರ ಎಡವಟ್ಟಿದೆ. ಆ ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಇವರು 4 ಸಾರಿ, ಅಡ್ಜರ್ನ್ ಆಗ್ತದೆ. ಇವ್ರ ಕಾಳಜಿ ಸುಪ್ರೀಂ ಕೋರ್ಟ್ ಬೆಲೆ ಕೊಡೋದಾಗ್ಲಿ ಅಥವಾ ಹೈಕೋರ್ಟ್ ಬೆಲೆ ಕೊಡೋದಾಗ್ಲಿ ಇವ್ರ ಜಾಯಮಾನನೇ ಅಲ್ಲ ಅಂದಾಗ ಇವ್ರು ನಿಮ್ದು ನ್ಯಾಯ ಬಯಸ್ತೀರಿ. 17% ಆಗಿರೋ 6 ವಾರ ಆಗ್ತಿತ್ತು ಅಲ್ಲ ಸರ್. ಈಗ 15 ಆಗಿದ್ರು ಕೂಡ ಮನೋಜ್, 17 ಅಥವಾ 15 ಆಗಿದ್ರು ಕೂಡ ಇವ್ರು 1% ಅಲೆಮಾರಿಗಳು ಕೊಡಬಾರ್ದು ಅನ್ನೋ ದುರಂಕಾರ ಇದೆಯಲ್ಲ, ದುರ್ನಡತೆ, ಅದು ಎಕ್ಸ್ಕ್ಯೂಸಬಲ್ ಅಲ್ಲ. ಹೌದು ಸರ್. ಈಗ ಅಲೆಮಾರಿಗಳಿಗೆ ಒಂದು ತೆಗೆದಿಟ್ಟೆ ಮಿಕ್ಕಿದ್ ಮಾಡ್ಬೇಕು. ನಾನು ಆಕ್ಚುಲಿ ಒಂದು ಸಣ್ಣ ನ್ಯಾಯ ಹೇಳ್ತಿದ್ದೆ ತಮ್ಗೆ. ಆಕ್ಚುಲಿ ಮೊದಲು ತಮ್ಮ ಹಿಡಿದಲ್ಲಿ ಮಾತಾಡಿದ್ರೆ ಮತ್ತೆ ಜನರಲ್ಲಿ ಮಾತಾಡಿದ್ದೀನಿ. ಒಂದು ಸಾಮಾನ್ಯ ಅನಕ್ಷರಸ್ಥ ಸಮುದಾಯ ಬೇಟೆಗೆ ಹೋದಾಗ, ಒಂದು ಹೊಲ ಹಿಡ್ಕೊಂಡು ಬಂದಾಗ ಅಥವಾ ಏನೋ ಸಣ್ಣ ಪುಟ್ಟ ಬೇಟೆಗಳು ಹಿಡ್ಕೊಂಡು ಬಂದಾಗ ಅದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ತಂಡದ ಬೇಟೆಗಾರರ ಜೊತೆಗೆ ಇರ್ತಕ್ಕಂಥ ಒಂದು ನಾಯಿಗೆ ಒಂದು ಪಾಲ್ ತೆಗೆದಿರ್ತಿತ್ತು ಅಂತ ಹೇಳಿದ್ದೆ. ಸಾಮಾನ್ಯ ಸೆನ್ಸ್ ಇದು. ಈ ಸೆನ್ಸ್ ಅನ್ನ ಅಲೆಮಾರಿಗಳಿಗೆ ಕೊಡದೆ ಹೋದ್ರೆ ನಮ್ ಜೊತೆಗೆ ಹಗಲಿರುಳು ಭಿಕ್ಷೆ ಬೇಡಿ ಹೋರಾಟವನ್ನು ಕಟ್ತಕ್ಕಂಥದ್ದು, ಹೈಕಮಾಂಡ್ ಜೊತೆಗೆ ಹೋಗಿರ್ತಕ್ಕಂಥದ್ದು, ಇದ್ರ ಜೊತೆಗೇನೆ ಅವರಿಗೆ ಒಳ ಮೀಸಲಾತಿ ಕೊಡದೆ ಹೋದ್ರೆ ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಆಗ್ತದೆ ಗೊತ್ತಿದ್ದ ನಂತರ ಕೂಡ ಹಠಮಾರಿತನ ಇದೆಯಲ್ಲ, ಈ ಸರ್ವಾಧಿಕಾರ ಇದೆಯಲ್ಲ, ಇದು ನಾವ್ ಹೆಂಗ್ ಸಹಿಸೋದು ಹೇಳಿ? ಅದಕ್ಕೋಸ್ಕರ ಒಂದ್ ಹೆಜ್ಜೆ ಕೆಳಗೋದ್ರೂ ಪರವಾಗಿಲ್ಲ, ಇನ್ನೊಂದು 5-6 ತಿಂಗಳಲ್ಲಿ ಮತ್ತೊಂದು 17% ತಗೊಳ್ತೀವಿ, ಅದರಲ್ಲಿ 6 ಬರ್ತದೆ ಅನ್ನೋ ಕಾರಣಕ್ಕೋಸ್ಕರ ಅಲೆಮಾರಿಗೆ ಒಂದು ತೆಗೆದಿಡ್ಲೇಬೇಕಾಗಿತ್ತು ಅನ್ನೋದು ನನ್ನ ವಾದ. ಸರ್, ಇನ್ನೊಂದು ಇದರಲ್ಲಿ ರೋಸ್ಟರಲ್ಲೂ ಸಮಸ್ಯೆ ಇದೆ, ನಾವು ಅದನ್ನ ಮಾಡ್ತಾ ಇರೋಣ. ಅದಕ್ಕಿಂತ ಮುಖ್ಯವಾಗಿ ನನ್ನ ಪ್ರಶ್ನೆ ಏನು ಅಂದರೆ, 5.25 5.25 ಕೊಟ್ಟಿದ್ದಾರಲ್ಲ, ಈ ವಿಚಾರವಾಗಿ ಎರಡೂ ಸಮುದಾಯಗಳಿಗೆ ಒಪ್ಪಿಗೆ ಇದೆಯಾ ಅಂತ. ಯಾಕಂದರೆ ನಾಗಮೋಹನ್ ದಾಸ್ ವರದಿ ಏನು ಹೇಳುತ್ತೆ, ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಮಾದಿಗ ಸಮುದಾಯದ್ದು. ಆ ಜನಸಂಖ್ಯೆ ಮತ್ತು ಹಿಂದುಳಿದುವಿಕೆಯ ಆಧಾರ ಮತ್ತು ಇನ್ನೊಂದು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ನೋಡಿದಾಗ ಮಾದಿಗ ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯ, ಅಂದರೆ ಬಲಗೈ ಸಮುದಾಯಕ್ಕೆ ಹೋಲಿಸ್ಕೊಂಡ್ರೆ. ಇಂಥ ಸಂದರ್ಭದಲ್ಲಿ 5.25 5.25 ಎರಡೂ ಸಮುದಾಯಗಳಿಗೆ ಸಮನಾಗಿ ಹಂಚಿದಾಗ ಎರಡೂ ಸಮುದಾಯಕ್ಕೆ ಒಪ್ಪಿಗೆ ಇದೆಯಾ ಅಂತ. ಮನೋಜ್, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆ ಪರಂಪರೆ, ಆ ತ್ಯಾಗದ ಪರಂಪರೆ ನಮ್ದಾಗಿರೋದ್ರಿಂದ ಸದಾಶಿವ ವರದಿಯವರು ಕೊಟ್ಟಾಗ ಕೂಡ 5.5 ಹಂಚ್ಕೊಳ್ಳೋ ಕಡೆ ಆಗಿದ್ವಿ ನಾವು. 6, 5, 3 ಒಂದೇ ಕೊಟ್ಟಿದ್ದವ್ರು. ಅವಾಗ ಕೂಡ 5.5 ಹಂಚ್ಕೊಳ್ಳೋಣ ನಾವು. ಅಂದ್ರೆ ಇಷ್ಟು ದೊಡ್ಡ ತ್ಯಾಗ, ಇಷ್ಟು ನಿಸ್ವಾರ್ಥವಾಗಿರ್ತಕ್ಕಂಥ ಮನೋಭಾವ ಬೇರೆ ಸಮುದಾಯ ನೋಡಕ್ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳಿದೆ, ಫಸ್ಟ್ ಅಣ್ಣ ತಮ್ಮರ ಹಂಚಿಕೆ ಆಗೋಣ. ಮುಂದಿನ ದಿನಗಳಲ್ಲಿ ಕೋರ್ಟ್ ಅಲ್ಲಿ ಸ್ಟ್ರಗಲ್ ಮಾಡೋಣ, ಖಾಸಗಿ ವಿಚಾರದಲ್ಲಿ ಸ್ಟಡಿ ಮಾಡೋಣ, ಖಾಸಗಿ ವಿಚಾರದಲ್ಲಿ ಇರ್ತಕ್ಕಂಥ ಮೀಸಲಾತಿ ಪಡ್ಕೊಳ್ಳೋಣ, ಅದೇ ತರ ಬಡ್ತಿಯಲ್ಲಿ ಮೀಸಲಾತಿ ಪಡ್ಕೊಳ್ಳೋಣ, ಅದೇ ತರ SCP TSP ಹಣದಲ್ಲಿ ಲಕ್ಷಾಂತರ ಹಣ, ಕೋಟ್ಯಾಂತರ ಹಣ ಪೋಲಾಗ್ತಾ ಇದ್ರೆ ಅದನ್ನು ಸಮವಾಗಿ ಅಣ್ಣ ತಮ್ಮರು ಇಬ್ಬರು ನಿಂತು ಅಲೆಮಾರಿಗಳು ಹೊತ್ತುಕೊಂಡು ಟಚಬಲ್ಸ್ ಜೊತೆಗಿಟ್ಟುಕೊಂಡು ಒಂದು ದೊಡ್ಡ ಯುದ್ಧವನ್ನ ಸ್ಟಾರ್ಟ್ ಮಾಡೋಣ. ಆಗಿರ್ತಕ್ಕಂಥ ತಪ್ಪುಗಳನ್ನ, ಆಗಿರ್ತಕ್ಕಂಥ ಎಡವಟ್ಟುಗಳು ತಿದ್ದುಕೊಳ್ಳಕ್ಕೆ ಒಂದು ಅವಕಾಶ ಇದೆ ಅನ್ನೋ ನಮ್ಮ ಅಪವಾಗು ಅರಣ್ಯ ರೋಧನ ಆಯ್ತು. ಬಲಗೈ ಸಮುದಾಯ ಅಂತೂ ಬಹಳ ಹಠಮಾರಿತನವನ್ನ ಪ್ರದರ್ಶಿಸ್ತಾ ಇದೆ. ಈಗ ಅವರು 5.5 ಕೊಟ್ಟು ಕೂಡಲೇ 6 ಕೊಟ್ಟು ಕೂಡಲೇ ಸಮಾಧಾನ ಇದ್ರು. ಯಾವಾಗ ಪ್ರಯಾರಿಟಿ ಬಂದಿರೋದು ಸಮಸ್ಯೆ, ಫಸ್ಟ್ ಹುದ್ದೆ SC ಗಳಿಗೆ ಕೊಡ್ಬೇಕು, ಮಾದಿಗೆ ಕೊಡ್ಬೇಕಂದಾಗೆ ಅವರು ಶಿರ್ತಾಗಿದ್ದಾರೆ. ಸ್ವಾಗತ ಮಾಡಿದ್ರು.
35 ವರ್ಷ ಬೀದಿಗೆ ನಿಂತಿರ್ತಕ್ಕಂಥ ಹೋರಾಟವನ್ನು 3 ದಿನದಲ್ಲಿ ನಾವು ಗೆದ್ದಿದೀವಿ ಅನ್ನೋ ಬಿಂಕದ ಮಾತುಗಳನ್ನ ಮಾತಾಡಿದ್ರು. ಅದಾದ ಯಾವಾಗ ಒಂದು ಹುದ್ದೆ ಇದ್ದಾಗ ಅದು ಮಾದಿಗರಿಗೆ ಕೊಡ್ಬೇಕು, ಅಲೆಮಾರಿಗಳಿಗೆ ಕೊಡ್ಬೇಕಂದಾಗ ಇವರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇದುವರೆಗೆ ಒಲೆಯ ಸಮುದಾಯ ಬೋವಿ ಬಂಜಾರ ಜೊತೆ ಇರಲಿಲ್ಲ, ಅದು ಈ ಸಾರಿ ನೇರವಾಗಿ ಮಾದಿಗರಿಗೆ ಯಾವುದೇ ಕಾರಣಕ್ಕೆ ದಕ್ಕಬಾರ್ದನ್ನೋ ಒಂದು ದೊಡ್ಡ ಮಟ್ಟದ ದುರ್ವರ್ತನೆ ಇದೆ. ಆ ದುರ್ನಡತೆಯನ್ನ ಬಹಳ ದುರಂಕಾರವನ್ನ ಇಡೀ ಜಗತ್ತಿಗೆ ಅರ್ಥ ಆಗಿದೆ. ಸರ್ ಈಗ ನನಗೊಂದು ಏನು ನೆನಪಾಗ್ತಾ ಇದೆ ಅಂದರೆ, ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ, ಯಾಕಂದರೆ ಇದು ನೆನೆಸ್ಕೊಳ್ಬೇಕು ಅನಿಸ್ತಾ ಇದೆ, ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ವಿರುದ್ಧ ಮುಸ್ಲಿಮರನ್ನೇ ಎತ್ಕಡ್ತು. ಮುಸ್ಲಿಂ ನಾಯಕರ ವಿರುದ್ಧ ಮುಸ್ಲಿಂ ನಾಯಕರೇ KPCCಯಲ್ಲಿ ಕುತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಮುಸ್ಲಿಂ ನಾಯಕರ ವಿರುದ್ಧ ಅವರವರೇ ಎತ್ಕಟ್ಟಿ ಒಂದು ರೀತಿಯಲ್ಲಿ ಅದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡೀತು. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಇಲ್ಲಿ ದಲಿತ ಸಮುದಾಯದಲ್ಲಿ ಅಣ್ಣ ತಮ್ಮಂದ್ರ ಥರ ಇದ್ದಂಥ ಎಲ್ಲರೂ, ಬಲಗೈ ಸಮುದಾಯ, ಎಡಗೈ ಸಮುದಾಯ, ಅಲೆಮಾರಿಗಳು, ಏನು ಇದು ಕೊರಮ, ಲಂಬಾಣಿ ಸಮುದಾಯ, ಎಲ್ಲರೂ ಒಟ್ಟಾಗಿದ್ದಂಥ ಸಮುದಾಯಗಳಲ್ಲಿ ಈ ಸರ್ಕಾರನೇ ಒಂದು ರೀತಿ ಎತ್ಕಟ್ಟಿರುವ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ನಾಗಮೋಹನ್ ದಾಸ್ ವರದಿ ತುಂಬ ಚೆನ್ನಾಗಿತ್ತು, ವೈಜ್ಞಾನಿಕವಾಗಿತ್ತು. ಆ ವರದಿಯನ್ನೇ ತಿರಸ್ಕಾರ ಮಾಡಿದ್ರು. ಅಂದರೆ ಇವರು ಮೊದಲು 6.5 ಕೊಟ್ಟಾಗೂ ಕೂಡ, ಈಗ 5.2, 5.25 ಮತ್ತು 4.5 ಕೊಟ್ಟಾಗಲೂ ಕೂಡ ಯಾವ ವರದಿನ ಇವರು ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಹಂಗಂತ ಮಾತ್ರಕ್ಕೆ ಈಗ ಸುಮಾರು 200 ಕೋಟಿ ಗಟ್ಟಲೆ ಯಾಕೆ ಖರ್ಚು ಮಾಡಬೇಕಿತ್ತು ಅನ್ನೋ ಪ್ರಶ್ನೆ ಬರ್ತದೆ ಇಲ್ಲಿ. ಖಂಡಿತ 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 ಅದಕ್ಕೆ ಆನ್ಸರೇ ಮಾಡೋಕ್ಕಾಗಿಲ್ಲ ಸಿದ್ದರಾಮಯ್ಯ ಹೌದೌದು ಕ್ಯಾಬಿನೆಟ್, ಸಿದ್ದರಾಮಯ್ಯ ಸರ್ಕಾರ. ಮನೋಜ್ ನೀವು ಹೇಳ್ದಂಗೆ ಸರ್ಕಾರ ಎತ್ತಿಕಟ್ಟು ಅನ್ನೋದಕ್ಕಿಂತ ಈಗ ಮಾದಿಗರನ್ನ ಎತ್ತಿಕಟ್ಟಿ ಮಾದಿಗರನ್ನ ಶಾಶ್ವತವಾಗಿ ತಮ್ಮ ಜೊತೆಗೆ ಇಟ್ಕೋಬೇಕನ್ನೋ RSS ಪ್ರಯತ್ನ ಎಡಬಿಡದೆ ನಡೀತಾ ಇದೆ. ತಮಗೂ ಗೊತ್ತಿದೆ, ಈ ಜಗತ್ತಿಗೂ ಗೊತ್ತಿದೆ. ಬಟ್ ನಾವ್ ಯಾಕೆ RSS ಹೋಗ್ಬಾರ್ದು? ಈ ಸಿಟ್ಟಿಗೆ ಸಿದ್ದರಾಮಯ್ಯನವ್ರ ಮೇಲೆ ಸಿಟ್ಟು ಅಥವಾ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡಿಲ್ಲ ಅನ್ನೋ ಸಿಟ್ಟಿಗೆ ನಾವು ಯಾಕೆ RSS ಹೋಗ್ತಾ ಇಲ್ಲ? 1% 2% ಯುವಕರು ಸಿಟ್ಟಾಗಿ ಒಂದು ಮಟ್ಟಿಗೆ ದಾರಿ ಹಿಡಿಬಹುದು. ಬಟ್ ಅಸಂಖ್ಯಾತ ಜನ 99% ಜನ ಒಳ ಮೀಸಲಾತಿ ಅದು ಸಂವಿಧಾನಿಕಕ್ಕೂ, ಅದು ಕಾಂಗ್ರೆಸ್ದಲ್ಲ, ಬಿಜೆಪಿದಲ್ಲ, ಅದು ಮನುವಾದದ್ದಲ್ಲ, RSS ದಲ್ಲ, ಸನಾತನವಾದದ್ದಲ್ಲ, ಅದು ಸಂವಿಧಾನಿಕ ಹಕ್ಕಂತ ಫೈಟ್ ಮಾಡ್ತಾ ಇದೀವಲ್ಲ. ನಮಗಿರ್ತಕ್ಕಂಥ ಕಾನ್ಸೆಪ್ಟ್, ನಮಗಿರ್ತಕ್ಕಂಥ ಅಂಬೇಡ್ಕರ್ ಜ್ಞಾನ, ಅಂಬೇಡ್ಕರ್ ವಾದ. ಹಂಗಾಗಿ ಸರ್ಕಾರನ ಎತ್ತಿ ಕಟ್ಟೋದಕ್ಕಿಂತ ಸರ್ಕಾರ ಇರೋದೇ, ಅದು ಯಾವುದೇ ಆಳುವ ಸರ್ಕಾರ ಇರಲಿ, ಸಮುದಾಯದಲ್ಲಿ ಕಿಚ್ಚು ತರ್ತಕ್ಕಂಥದ್ದು, ಸಮುದಾಯದ ಒಡೆದಾಡ್ತಕ್ಕಂಥದ್ದು. ಬಟ್ ಸಿದ್ದರಾಮಯ್ಯನವರಲ್ಲಿ ಇದು ಬರಬಾರ್ದಾಗಿತ್ತು. ಸಿದ್ದರಾಮಯ್ಯನವರು ಹಿಂಗ್ ಮಾಡಿ ಏನಾದ್ರು ಚಲವಾದಿ ಅವ್ರು ಓಟ್ ತಗೊಳಕ್ ಸಾಧ್ಯನಾ? ಸಿಟ್ಟಾದ್ರು, ಅಲೆಮಾರಿಗಳು ಓಟ್ ತಗೊಳಕಲ್ಲ, ಅವರು ಸಿಟ್ಟಾದ್ರು, ಟಚಬಲ್ಸ್ ಸಿಟ್ಟಾದ್ರು. ಬಟ್ ಇನ್ನು ಮಾದಿಗರು ಸಿಟ್ಟಾದ್ರೆ ಓಟ್ ಬರೋದು ಯಾವುದು, ರಾಜಕೀಯ ಲಾಭ ಯಾವುದು, ಇವ್ರು ಯಾರು ಈ ತರದ ಸಲಹೆಗಳನ್ನು ಕೊಟ್ಟದ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ಬಹಳ ಸರಳ ಸೂತ್ರ, ಈಗ ಇನ್ನೂ ಅವಕಾಶ ಇದೆ. 5-5-4 ಕೊಡೋದ್ರ ಮೂಲಕ ಕೋರ್ಟ್ ಅಲ್ಲಿ 1, 2, 3 ಇಯರಿಂಗ್ ಅಲ್ಲಿ 17% ಅನ್ನ ಖಂಡಿತ ತೆಗೆದುಕೊಳ್ತಕ್ಕಂಥ ಅವಕಾಶ ಇದೆ. ಅದ್ರ ಜೊತೆಗೆ ಬಿಜೆಪಿ ಅನ್ನು ಹೇಳ್ತದೆ, ನಾನೇ 17 ಮಾಡಿದ್ದೆ, ನೀವು 15 ಮಾಡಿದ್ರಿ ಅಂತ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಮೂಲಕ ಅಥವಾ ಹೈಕೋರ್ಟ್ ಮೂಲಕ ಮತ್ತೆ ಕೇಂದ್ರ ಸರ್ಕಾರದ ಮೂಲಕ 17 ಅನ್ನ ತರಿಸ್ತಕ್ಕಂಥ ಜವಾಬ್ದಾರಿ ಇದೆ. ಬೀದಿಯಲ್ಲಿ ನಿಂತು ನಮ್ಮ ತರ ಮಾತಾಡೋದಲ್ಲ, ನಾವು ಬೀದಿಯಲ್ಲಿ ನಿಂತೇ ಮಾತಾಡ್ಬೇಕು. ನಾವು ಕ್ಯಾಬಿನೆಟ್ ಅಲ್ಲಿ ಹೋಗೋ ಅಥವಾ ಸದನದಲ್ಲಿ ಹೋಗೋ ಮಾತಾಡೋಕೆ ನಮ್ಗೆ ಅವಕಾಶ ಇಲ್ಲ. ಬಟ್ ಬೀದಿಯಲ್ಲಿ ಹೋರಾಟ ಮಾಡಿದ್ವಿ, 35 ವರ್ಷ ಆಗಿದೆ, ನಮ್ಗೆ ನೋವಿಲ್ಲ, ಒಂದು ತಲೆಮಾರು ನಷ್ಟ ಆಗಿದೆ. ಆದ್ರೆ ಈ 2 ಪಕ್ಷಗಳು ಜಂಟಿಯಾಗಿ ನಮಗೆ ಘೋಷಣೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಇಬ್ರು ರೆಕ್ಟಿಫೈ ಮಾಡ್ಕೋಬೇಕಾಗ್ಯದ. ನಮ್ಗೆ 17% ಕೊಡ್ತಕ್ಕಂಥದ್ದು ಬಿಜೆಪಿ ಜವಾಬ್ದಾರಿ, 15 ಸಮರ್ಪಕವಾಗಿ ಜಾರಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹುದ್ದೆಯಲ್ಲಿ. ಏನವ್ರು ವಿದ್ಯಾ ಉದ್ಯೋಗ ಅಂತಾರಲ್ಲ, ಬಡಿತೆಯಲ್ಲಿ ಯಾರು ಕೊಡ್ಬೇಕು, SPTS ಪಣ ಏನಾಯ್ತು, ಗುತ್ತೇದಾರಿಕೆಯಲ್ಲಿ ಏನಾಯ್ತು, ಎಲ್ಲದರಲ್ಲೂ ಭಾಗ ಆಗ್ಬೇಕಲ್ಲ. ಎಲ್ಲದನ್ನು ಲಪ್ತಾಯಿಸಿ ಬೇರೆ ಬೇರೆ ಉದ್ದೇಶಗಳು ನೀವು ಕೊಟ್ಟಿರೋದ್ರಿಂದ ಬಹಳ ಸರಳ ಇದೆ. ಬಟ್ ಇವ್ರು ಕಗ್ಗಂಟಾಗಿ ಮಾಡ್ತಾ ಇರೋದು ನಮ್ಗೆ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಸರ್, ಇಂಥ ಸಂದರ್ಭದಲ್ಲಿ ಬಿಜೆಪಿ ಅವರು ಲಾಭ ಮಾಡ್ಕೊಳ್ಳಲ್ಲ ಅಂತ ಏನ್ ಅನ್ಸುತ್ತೆ ನಿಮ್ಗೆ? ಹೆಂಗ್ ಅನ್ಸ್ಬೋದು? ಯಾಕಂದ್ರೆ ನೀವೇ ಹೇಳಿದಾಗ ಈಗ ಮಾದಿಗ ಸಮುದಾಯ ಈಗ ಆಲ್ರೆಡಿ RSSನ ಜೊತೆ ಹೋಗ್ತಾ ಇದೆ. ಎಷ್ಟೋ ಯುವಕರುಗಳನ್ನ, ಮಾದಿಗ ಸಮುದಾಯದ ಯುವಕರುಗಳನ್ನ RSS ನಾಯಕರುಗಳು ಎಳ್ಕೊಳ್ತಾ ಇದ್ದಾರೆ. ಇದ್ರ ಮೂಲಕ ಬಿಜೆಪಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ನೀವೇ ಹೇಳಿದ್ರಿ, ನಾವು ಯಾಕೆ RSSಗೆ ಹೋಗಬಾರ್ದು? ಈ ಕಾಂಗ್ರೆಸ್ ಸರ್ಕಾರ ನಂಬ್ಕೊಂಡಿದ್ವಿ, ನಾವು ನ್ಯಾಯ ಕೊಡುತ್ತೆ, ನ್ಯಾಯವನ್ನು ಒದಗಿಸುತ್ತೆ, ದಲಿತ ಸಮುದಾಯಗಳನ್ನು ಅಸ್ಮಿತೆಯನ್ನು ಕಾಪಾಡೋದು ಕಾಂಗ್ರೆಸ್ ಸರ್ಕಾರ ಅಂತ ನಂಬಿದ್ದಂಥ ಸರ್ಕಾರನೇ ಈಗ ಮೋಸ ಮಾಡಿದಾಗ ಯಾಕೆ ನಾವು RSSಗೆ ಹೋಗಬಾರ್ದು? ಸೊ ಇಂಥ ಸಂದರ್ಭದಲ್ಲಿ ಬಿಜೆಪಿ RSS ಯಾಕೆ ಲಾಭ ಮಾಡ್ಕೊಳ್ಬಾರ್ದು? ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮನೋಜ್, ನಾನು ಹೇಳ್ತಾ ಇರೋದು RSSಗೆ ಹೋಗೋದು ಅಥವಾ ಕಾಂಗ್ರೆಸ್ಗೆ ಹೋಗೋದು ಅಲ್ಲ ಸಮಸ್ಯೆ. ಇಲ್ಲಿ ಈ ದೇಶದಲ್ಲಿ ನಡೀತಾ ಇರೋದು ಸಂವಿಧಾನ ಅಲ್ವಾ? ಸಂವಿಧಾನ ಜಾರಿ ಮಾಡಬೇಕಾದ್ರೆ ಸಿಂಪಲ್ ಒಬ್ಬ ಸಾಮಾನ್ಯ ಜ್ಞಾನ ಇದೆ ಅಲ್ವಾ? ಈ ಸಂದರ್ಭದಲ್ಲಿ RSSನ, ಕಾಂಗ್ರೆಸ್ನ ಮತ್ತೆ ಬಿಜೆಪಿನ 2 ತರದ ಭಿನ್ನತೆಗಳನ್ನ ಅಥವಾ ಭಿನ್ನಾಭಿಪ್ರಾಯಗಳನ್ನ ಅಥವಾ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಸಂವಿಧಾನದೇ ನಮ್ಗೆ ಅಸ್ತ್ರ. ಅದಕ್ಕೋಸ್ಕರ 35 ವರ್ಷ ಕಾನ್ಶಿಯಸ್ ಆಗಿ ಬೀದಿ ಹೋರಾಟ ಜೊತೆಗೆ ನ್ಯಾಯಾಂಗ ಹೋರಾಟವನ್ನ ಕಟ್ಟಿರೋದು.
ಅದಕ್ಕೋಸ್ಕರ ಕಾಂಗ್ರೆಸ್ ಮೊರೆ ಯಾಕೆ ಹೋಗ್ಬೇಕು, ಬಿಜೆಪಿ ಮೊರೆ ಯಾಕೆ ಹೋಗ್ಬೇಕು? ಇವತ್ತು ಕಾಂಗ್ರೆಸ್ ಬಿಜೆಪಿ ಮಾಡ್ತಾರೆ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಕೆಲಸ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ, 7 ಜನರ ಜಡ್ಜ್ಮೆಂಟ್ ಆಗಿದೆ. ಅದಕ್ಕಿಂತ ಮುಂಚೆ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಆಗಿದೆ 5 ಜನರದು. ಅದಕ್ಕೂ ಮುಂಚೆ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ 3 ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, 2 ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಅಲ್ಲಿ 5 ಜನ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ತರ ಇದರಲ್ಲಿ 7 ಜನರಲ್ಲಿ 6 ಜನ ಸಪೋರ್ಟ್ ಮಾಡಿದ್ದಾರೆ. ಬಹುತೇಕ ಮೆಜಾರಿಟಿ ಮಾದಿಗರ ಅಥವಾ ಸಾಮಾಜಿಕ ನ್ಯಾಯ ಅಥವಾ ಸಹಜ ನ್ಯಾಯದ ಪರವಾಗಿದ್ದಾಗ ಸಿದ್ದರಾಮಯ್ಯ ವಿರುದ್ಧ ನಡ್ಕೊಳ್ಳೋದಿದೆಯಲ್ಲ, ಅದು ರಾಜಕೀಯ ಅಜ್ಞಾನ ಅನ್ನಬೇಕು ಅಥವಾ ರಾಜಕೀಯವಾಗಿರ್ತಕ್ಕಂಥ ಷಡ್ಯಂತ್ರ ಅನ್ನಬೇಕು. ತಮಗೆ ತಾವೇ ಗೋರಿ ತೋಡ್ಕೊಳ್ತಕ್ಕಂಥ, ತಮಗೆ ತಾವೇ ಸಾಮಾಜಿಕ ನ್ಯಾಯವನ್ನ ಮಣ್ಣುಗೂಡಿಸ್ತಕ್ಕಂಥ ಅಥವಾ ನೆಲಸಮ ಮಾಡ್ತಕ್ಕಂಥ ಒಂದು ಕೆಡ್ಡಕ್ಕೆ ಸಿದ್ದರಾಮಯ್ಯ ಬಿದ್ದಿದ್ದಾರೆ. ಇದು ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಇದು ಸಂವಿಧಾನದ ಸಮಸ್ಯೆ. ಸಂವಿಧಾನ ಬಿಕ್ಕಟ್ಟಿದೆ. ಸಂವಿಧಾನ ಬಿಕ್ಕಟ್ಟನ್ನ ಯಥಾವತ್ತಾಗಿ ಮಾಡ್ಲೇಬೇಕು. ಅಲೆಮಾರಿಗೆ 1% ಕೊಡಬೇಕು, ಅವ್ರಿಗೆ ನಿಗಮ ಕೊಡಬೇಕು, ಅವರಿಗೆ ಪ್ಯಾಕೇಜ್ ಕೊಡಬೇಕು. ಇದು ಕಾಮನ್ ಸೆನ್ಸ್ ಅಲ್ಲ ಸರ್. ಅಲೆಮಾರಿಗಳದ್ದು ಒಂದು ವೋಟ್ ಬ್ಯಾಂಕ್ ಇಲ್ಲ ಅಂತ ಅನ್ಕೊಂಡ್ಬಿಟ್ರ ಅಂತ ಏನೋ ನಾನು ಹೇಳ್ತಾ ಇದ್ದೀನಿ. ವೋಟ್ ಬ್ಯಾಂಕ್ ನೋಡ್ಬೇಕಾಗಿರ್ತಕ್ಕಂಥ ಅಗತ್ಯನೇ ಇಲ್ಲ. ನಾನು ಹೇಳ್ತಾ ಇರೋದು ಸಂವಿಧಾನವನ್ನ ನೀವು ಬಲ್ಲವರಾಗಿದ್ರೆ ಅಥವಾ ಸಂವಿಧಾನ ಪಠಣೆ ನೀವು ಮಾಡೋದಾಗಿದ್ರೆ, ಸಿದ್ದರಾಮಯ್ಯನವರಾದಿಯಾಗಿ ಎಸ್ ಸಿ ಮಾದೇವರಾಗಿ ಇನ್ಕ್ಲೂಡಿಂಗ್ ನಮ್ಮಂತವರೆಲ್ಲ ಸಂವಿಧಾನ ಪೀಠಿಕೆಯನ್ನ ಫಸ್ಟಿಗೆ ಓದಿ ಪ್ರಿಯಾಂಬಲ್ನ ಅತ್ಯಂತ ಗೌರವದಿಂದ ಕಂಡವರು. ಆ ಪೀಠಿಕೆಗೆ ಅದು ಗೌರವ ಕೊಡ್ಬೇಕಲ್ಲ. ವೋಟ್ ನಂತರ ಬಂದೇ ಬರ್ತದೆ. ವೋಟ್ ಹಾಕ್ಬೇಕಾ ಬಿಡ್ಬೇಕನ್ನೋದು ಜನ ಯೋಚನೆ ಮಾಡ್ತಾರೆ. ಬಟ್ ಅವರು ಹೇಳ್ದಂಗ ಯಾರೋ ಒಳ ಮೀಸಲಾತಿ ಬಗ್ಗೆ ಮಾತಾಡಿದ ಕೂಡಲೇ ಬಿಜೆಪಿ ಇಂದ ಹೋಗ್ತಾರೆ, RSS ಇಂದ ಹೋಗ್ತಾರೆ ಅಲ್ಲ. ನೀವ್ ಹೇಳ್ತಾರ RSS 1% ಹೋಗ್ತದೆ ಸಿಟ್ಟಿಗೆ, ಬಟ್ RSS ಇಡೀ 90% ಹೋಗ್ತದ. ಯಾಕೆ ಹೋಗಿಲ್ವಾ? ಮಾದಿಗರಷ್ಟೇ ಹೋದ್ರು ಅನ್ನೋ ಅಪವಾದ ಇದೆಲ್ಲ ಬಹಳ ದೊಡ್ಡ ಮಟ್ಟದ ಕುತಂತ್ರ ಇದೆ ಇದರಲ್ಲಿ. ಯಾಕೆ ಮಹೇಶ್ ಅವರು ಹೋಗಿಲ್ಲ? ಕಾಂಚರಾಮರ ಪರಮ ಭಕ್ತರು, ಕಾಂಚರಾಮರ ಅನುಯಾಯಿಗಳು, ಚಲವಾದಿ ನಾರಾಯಣ ಸ್ವಾಮಿ ಹೋಗಿಲ್ವಾ? ಏನ್ ಚಲವಾದಿಗಳು ಬಿಜೆಪಿ ಹೋಗೇ ಇಲ್ಲ? ಬಹಳ ಚೆನ್ನಾಗಿ ಹೋಗಿದ್ದಾರೆ. ಅವಕಾಶ ತಗೊಳ್ಳೋದ್ರಲ್ಲಿ ಬಿಜೆಪಿಯಲ್ಲಿ ಆಗಲಿ ಕಾಂಗ್ರೆಸ್ RSS ಆಗ್ಲಾಗಿ ಇರೋ ಚಲವಾದಿಗಳೇ, ಮಾದಿಗರು ಅತ್ಯಂತ ನಿಷ್ಠುರವಾಗಿದ್ದಾರೆ. ಅದಕ್ಕೋಸ್ಕರ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೋಸ್ಕರ, ಸಂವಿಧಾನಕ್ಕೋಸ್ಕರ ಮತ ಚಲಾಯಿಸಿ ಅಂತ ಕೇಳಿರೋದು. ಎಲ್ಲರಿಗೂ ಆಫರ್ ಇದೆ. ಆದ್ರೂ RSS ಅನ್ನ ಸಹಿಸಿಲ್ಲ ನಮ್ಮ ಜನ. 1% ಜನ ಮಾದಿಗರು ಬಿಜೆಪಿ ಹೋಗಿದ್ದಾರೆ RSSಗೆ. ಅದೇ ತರ ಚಲವಾದಿಗಳು RSS ಹೋಗಿದ್ದಾರೆ. ಬಟ್ ಚಲವಾದಿಗಳು ಹೋಗಿದ್ದನ್ನು ಎಲ್ಲೂ ಮಾತಾಡ್ಲಾರ್ದೇನೆ, ಲಮಾಣಿಗಳು ಹೋಗಿದ್ದು ಎಲ್ಲಿ ಮಾತಾಡ್ಲಾರ್ದೆ ನಮ್ಮನ್ನು ಮಾತ್ರ ಮಾತಾಡ್ತಾರೆ. ಯಾಕೆ ರಾಜು ಹೋಗಿಲ್ವಾ? ರಾಜು ಒಬ್ಬ ಅಧಿಕಾರಿ. ಸಂವಿಧಾನವನ್ನ ಅಥವಾ ಸದನದಲ್ಲಿ ಅತ್ಯಂತ ಸಮರ್ಪಕವಾಗಿ ವಾಗ್ಮಿ ತರ ಮಾತಾಡ್ತಕ್ಕಂಥ ರಾಜೀವ್ ಅವರು RSS ಹೋಗಿಲ್ವಾ? ಯಾಕೆ ಮಾದಿಗರಷ್ಟೇ ಹೋಗಿದ್ದಾರೆ? ಮಾದಿಗರು ಕೆಲವು ಜನ ಹೋಗಿದ್ದಾರೆ, ತಪ್ಪೇನು? ಆಯ್ಕೆ ಅದು. ಬಟ್ ಮೆಜಾರಿಟಿ ಜನ ಸಂವಿಧಾನವನ್ನ ಅಥವಾ ಸಾಮಾಜಿಕ ನ್ಯಾಯವನ್ನ, ಸಹಜ ನ್ಯಾಯವನ್ನ ಒಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಎಡವಟ್ಟು ಮಾಡಬಾರ್ದು. ಈಗಲೂ ಇನ್ನು ನೋಟಿಫಿಕೇಶನ್ ಗೆಜೆಟ್ ಆಗಿ ಮಾರ್ಪಾಡಾಗಿಲ್ಲ. ದಯವಿಟ್ಟು ಈಗಲೂ ಕೂಡ ಅಲೆಮಾರಿಗಳು 1% ತೆಗೆದಿಟ್ಟು 25 ಕೊಟ್ಟಿದ್ದಾರೆ. 25, 20 ಯಾವ ಹೆಂಗ್ ಹಂಚ್ಕೊಳ್ತಾರೆ ಇದನ್ನ? ಒಂದು ಹುದ್ದೆಯಲ್ಲಿ 4 ಜನ ಹಂಚ್ಕೊಳಕ್ ಆಗ್ತದೆ, 3 ಜನ. ಸರ್ ಅದೇ ಪ್ರಶ್ನೆ ಮಾಡೋಣ ಅಂತಿದ್ದೆ. ಅಲ್ಲ, ನಿಜಕ್ಕೂ ನಿಮ್ಮ ಮಾತಿಗೆ ನಿಜಕ್ಕೂ ಸಲಾಮ್ ಹೇಳ್ಬೇಕು. ಯಾಕೆ ಅಂತಂದ್ರೆ ಅಲೆಮಾರಿಗಳಿಗೂ ಎತ್ತಿಡಬೇಕು ಅನ್ನುವ ಒಂದು ತಾಯ್ತನದ ಹೃದಯ ಇದೆಯಲ್ಲ ಇಡೀ ಮಾದಿಗ ಒಳ ಮೀಸಲಾತಿ ಹೋರಾಟಗಾರರಲ್ಲಿ, ಅದು ನಿಜಕ್ಕೂ ಮೆಚ್ಚಬೇಕಾದ್ದು. ಯಾಕಂದರೆ ನಾನು ಇಲ್ಲಿವರೆಗೂ ಅನೇಕ ಸಂದರ್ಶನಗಳನ್ನು ನೋಡಿದ್ದೀನಿ, ಅನೇಕ ಜನರ ಮಾತುಗಳನ್ನು ಕೇಳಿದ್ದೀನಿ. ಸೊ ನೀವು ಒಂದು ಪ್ರತಿಭಟನೆ ಮಾಡಿದ್ರಿ ಕಳೆದ ತಿಂಗಳು 27ಕ್ಕೆ ಜಾರಿ ಮಾಡಬೇಕು, ಅದಕ್ಕಿಂತ ಹಿಂದೆ 12ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಆಗಸ್ಟ್ 19ಗೆ ಕ್ಯಾಬಿನೆಟ್ ನಡೀತಕ್ಕಂಥ ಸಂದರ್ಭದಲ್ಲೂ ಮಾಡಿದ್ರಿ. ಹೌದು, ನಮ್ಮಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಸಂಭ್ರಮ ಮಾಡಿದ್ ಬಿಟ್ರೆ ಆ ಸಂಭ್ರಮ ನಮ್ಮ ಪಟ್ಟಿ ಕಟ್ಟದ ಹೊರತಾಗಿ ಹೋರಾಟಗಾರ ಇದುವರೆಗೆ ನಿಜನೂ ಮಾಡಲಿಲ್ಲ. ಅದು ಖಂಡಿತ ಒಪ್ಕೊಂತೀನಿ. ಅಲೆಮಾರಿಗಳ ಕಣ್ಣಲ್ಲಿ ರಕ್ತ ಬರ್ತಾ ಇದೆ, ನೀರಲ್ಲ. ಎಸ್ ಸರ್. ಅವತ್ತು ನಾನು ಗಮನಿಸಿದ್ದೇನು ಅಂದರೆ ಅಲೆಮಾರಿಗಳ ಸಮುದಾಯದವ್ರನ್ನು ನಿಮ್ಮ ವೇದಿಕೆ ಮೇಲೆ ಕೂರಿಸ್ಕೊಂಡಿದ್ರಿ. ವೇದಿಕೆ ಮೇಲೆ ಕೂರಿಸ್ಕೊಂಡು ನಮಗೆ ಹೆಂಗೆ ನ್ಯಾಯ ಕೊಡ್ತಿರೋ ಅದೇ ರೀತಿ ಅಲೆಮಾರಿಗಳಿಗೂ ನ್ಯಾಯ ಕೊಡಬೇಕಂದ್ರಿ. ಅದಾದ ಒಂದು ವಾರದ ನಂತರ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಬಲಗೈ ಸಮುದಾಯದ ಪ್ರತಿಭಟನೆ ನಡೀತು. ಆ ಪ್ರತಿಭಟನೆ ಹೇಗಿತ್ತು ಅಂದರೆ ಒಂದು ರೀತಿಯಲ್ಲಿ ಜನರನ್ನು ಸೇರಿಸೋದು ಹೇಗೆ ಅನ್ನೋ ರೀತಿಯಲ್ಲಿ ತೋರಿಸುವ ರೀತಿಯಲ್ಲಿ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆಯಲ್ಲಿ ಅಲೆಮಾರಿ ಸಮುದಾಯಗಳ ಧ್ವನಿನೇ ಎತ್ತಲಿಲ್ಲ. ಸೊ ನನಗನ್ಸಿದ್ದು, ವಿಶೇಷವಾಗಿ ಬೇರೆಯವ್ರದ್ದು ಗೊತ್ತಿಲ್ಲ, ನನಗನ್ಸಿದ್ದು ಅಂದರೆ ಮಾದಿಗ ಸಮುದಾಯದ್ದು, ವಿಶೇಷವಾಗಿ ಒಳ ಮೀಸಲಾತಿ ಹೋರಾಟಗಾರರದ್ದು ಅಲೆಮಾರಿಗಳಿಗೂ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನುವ ತಾಯ್ತನದ ಹೃದಯ ಇದೆಯಲ್ಲ, ಅದು ನಿಜಕ್ಕೂ ಮೆಚ್ಚಬೇಕಾಗ್ತದೆ ಸರ್. ಈಗ ರೋಸ್ಟರ್ ಬಿಂದು ಬಗ್ಗೆ ನನ್ನ ಪ್ರಶ್ನೆ ಸರ್. ಈ ರೋಸ್ಟರ್ ವಿಚಾರದಲ್ಲಿ ಮಾದೇವಪ್ಪನವ್ರು ಹೇಳ್ತಾರೆ, ಈಗ 15 ಹುದ್ದೆಗಳಿದ್ರೆ 15% ಹೆಂಗಿದೆ ಹಂಗೆ ಸಿಗುತ್ತೆ. ಈಗ ಉದಾಹರಣೆಗೆ 17 ಹುದ್ದೆಗಳಿದ್ವು, ಯಾವುದೋ ಒಂದು DYSPನೋ AC ನೋ ಇನ್ನೊಂದು ಮತ್ತೊಂದು ಯಾವುದೋ ಒಂದು 17 ಹುದ್ದೆಗಳಿದ್ದಾಗ 15 ಹುದ್ದೆಗಳನ್ನು ನಾವು ಏನು ಮೀಸಲಾತಿ ಇದೆ, ಒಳ ಮೀಸಲಾತಿ, ಇದರ ಆಧಾರದ ಮೇಲೆ ಕೊಡ್ತೀವಿ, ಇನ್ನು 2 ಜನರಲ್ ಆಗಿ ಕೊಡ್ತೀವಿ ಅಂದರೆ ಈ ಮಾತಿನ ಅರ್ಥ ಹೇಗಿದೆ ಅಂದರೆ ಇಷ್ಟು ವರ್ಷ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದ ಹೋರಾಟಕ್ಕೆ ಅನ್ಯಾಯ ಎಸ್ತಂಗ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ಖಂಡಿತ ಬ್ರದರ್. ಈಗ ಮನೋಜ್ ಬಹಳ ಸ್ಪಷ್ಟವಾಗಿದೆ. ಆಯಕಟ್ಟಿನ ಹುದ್ದೆಗಳಲ್ಲಿ ಮಾದಿಗರು ಇರಬಾರ್ದು. ಸರಳ ಅವರ ಕುತರ್ಕ. ಎಲ್ಲಿರ್ಬೇಕು?
ಮುನ್ಸಿಪಾಲಿಟಿ ನಗರಸಭೆಗಳಿದೆಯಲ್ಲ, ನಗರಸಭೆಗಳು ಪುರಸಭೆಗಳಲ್ಲಿ ಕಸ ಬೆಳಿಬೇಕು. 100% ನಮಗೆ ಕೊಟ್ಟಿದ್ದಾರೆ ಅದು ಹುದ್ದೆ. ಅದೇ ತರ ಪೊಲೀಸ್ ಹುದ್ದೆಗಳು, ನೆಕ್ಸ್ಟ್ ಟೀಚರ್ಸು, ಕ್ಲರಿಕಲ್ ಪೋಸ್ಟ್ ಅಷ್ಟೇ. ಯಾವುದೇ ಕಾರಣಕ್ಕೆ AC ಆಗಬಾರ್ದು ನಿಮಗೆ. ನಾನು ಈಗಲೂ ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ಮ ಅಂಕೆ ಸಂಖ್ಯೆಗಳು ಮತ್ತೊಂದ್ಸಲ ನೀವು ರೆಕ್ಟಿಫೈ ಮಾಡಿಕೊಳ್ಳಿ. ಕರ್ನಾಟಕದಲ್ಲಿ 13 ಜನ IAS ಅಧಿಕಾರಿಗಳಿದ್ದಾರೆ ಛಲವಾದಿಗಳು. ಒಬ್ಬ IAS ಮಾದಿಗರಿಲ್ಲ ಅಂದ್ರೆ, ಮೊನ್ನೆ ರೀಸೆಂಟ್ಲಿ ಏನೋ ಒಂದು 2 ತಿಂಗಳ ಕೆಳಗೆ ಯಾರೋ ಪ್ರಮೋಟ್ ಆಗಿದ್ದಾರೆ ಅಂತ ಕೇಳಿದ್ದೀನಿ. ಅದೇ ತರ IPS ಗಳು ಒಬ್ಬರಿಲ್ಲ, ಇಂಜಿನಿಯರ್ಸ್ ಒಬ್ಬರಿಲ್ಲ, AEಗಳಿಲ್ಲ. ಈಗಲಾದ್ರೂ 70 ವರ್ಷಗಳ ಒಂದು ನಷ್ಟ, 2 ತಲೆಮಾರುಗಳ ನಷ್ಟ ಈಗ ರೆಕ್ಟಿಫೈ ಮಾಡ್ಕೊಂಡು ಸಣ್ಣ ಉಸಿರಾಡಕ್ಕೆ ಒಂದು ಅವಕಾಶ ಸಿಗ್ತದಂದ್ರೆ, ಇದನ್ನು ಸಹಿಸಂಗಿಲ್ಲ ಅಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನಾವು ಮನುವಾದ ಬ್ರಾಹ್ಮಣ್ಯ ಅಥವಾ RSS ಅಂತೀವಲ್ಲ, ಬಟ್ ಈ ಚಲುವಾದ ಸಮುದಾಯದ ಕೆಲವರು, ನಾನು ಇಡೀ ಸಮುದಾಯ ಅನ್ನಂಗಿಲ್ಲ, ಅದು ಮೈಸೂರಲ್ಲಿ ಇರ್ತಕ್ಕಂಥ ಕೆಲವು ಇಂಟೆಲೆಕ್ಚುಯಲ್ಸ್, ಕೆಲವು ವಿದ್ಯಾರ್ಥಿಗಳು ಮತ್ತೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವನ್ನ ಮುಂದಿಟ್ಟು ಆಡ್ತಕ್ಕಂಥ ಈ ಒಂದು ಆಟಗ ಇದೆಯಲ್ಲ, ಇದು ಎಕ್ಸ್ಕ್ಯೂಸೇಬಲ್ ಅಲ್ಲ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರೇನು ಗೆದ್ದಿವಿ ಅಂತ. ಯಾಕಂದ್ರೆ 35 ವರ್ಷ ಹೋರಾಟ ನಾವು ಗೆದ್ದಿವಿ, 3 ದಿನದಲ್ಲಿ ಗೆದ್ದಿವಿ ಅಂತ ಅವಾಗೆ ದುರಂಕಾರದ ಮಾತಾಡಿದ್ವಿ. ಈಗಲೂ ಗೆದ್ದಿದ್ದಾರೆ. 525 ಕೊಟ್ಟ ಕೂಡಲೇ ಫಸ್ಟ್ ಪ್ರಯಾರಿಟಿ ಯಾರು ಸಿಗಲಾರ್ದಂಗೆ ಮಾಡಿ ಕಾಂಪಿಟೇಷನ್ ಬಿಟ್ಟ ನಂತರ ಗೆದ್ದರು. ಇದು ಆಕ್ಚುಲಿ ಇವತ್ತು ಅರ್ಥ ಆಗಲ್ಲ ಬಲಗೈ ಸಮುದಾಯಕ್ಕೆ. ಇನ್ನು 4-5 ವರ್ಷಗಳಲ್ಲೇನೆ ಮತ್ತೆ ಇದು ಟಚಬಲ್ಸ್ಗೆ ಹೇಳ್ಕೊಂತ ಹೊರತಾಗಿ ಮಾದಿಗರು ಒಲೆಯರು ಇಬ್ಬರು ಬೀದಲ್ಲಿ ನಿಂತು ತಲೆ ಹೊಡ್ಕೊಳ್ತಕ್ಕಂಥ ಪರಿಸ್ಥಿತಿ, ದುರ್ಗತಿಯನ್ನ ಅಡ್ವಾನ್ಸ್ ಆಗಿ ಈಗಲೇ ಹೇಳ್ಬೋದು. ಬಟ್ ಆದ್ರೆ ಸೆಲ್ವಾನ್ ಸಮುದಾಯ ನಮ್ಮೇಲಿರ್ತಕ್ಕಂಥ ಸಿಟ್ಟಿಗೋಸ್ಕರ, ನಮ್ಮಲ್ಲಿರ್ತಕ್ಕಂಥ ಒಂದು ಮಲತಾಯಿ ಧೋರಣೆಗೋಸ್ಕರ ಇಡೀ ವ್ಯವಸ್ಥೆಯನ್ನು ಸಡಿಲಿಸಿ ತಮ್ಮದೇ ಆಗಿರ್ತಕ್ಕಂಥ ಕುತಂತ್ರವನ್ನ ಮುಂದೂಡ್ತಾ ಇದ್ದಾರೆ. ಬಟ್ ಖಂಡಿತ ಇದು ಆರೋಗ್ಯಕರ ಅಲ್ಲ, ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥಲ್ಲ, ಇದು ಸಹಜ ನ್ಯಾಯ ಅಲ್ಲ, ಇದು ಸಾಮಾಜಿಕ ನ್ಯಾಯ ಅಲ್ಲ. ಸಾಮಾಜಿಕ ನ್ಯಾಯಕ್ಕೆ ಗೋರಿ ತೋಡ್ತಕ್ಕಂಥ ಕೆಲಸ. ಆ ಗೋರಿ ತೋಡ್ತಕ್ಕಂಥದ್ದನ್ನ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕಾಗಿತ್ತು. ಯಾಕಂದ್ರೆ ಅವರೇ ಇದಕ್ಕೆ ಹೈಕಮಾಂಡ್ ಆಗಿರೋದ್ರಿಂದ ಮತ್ತೊಂದು ಹೈಕಮಾಂಡ್ ಮಾತು ಕೇಳಬೇಕಾಗಿಲ್ಲ. ಲಾಸ್ಟ್ ಒಂದು ಮಾತು, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಒಬ್ಬ CM ಆಗಿ ನಾನು ಫಸ್ಟ್ ಅಧಿವೇಶನದಲ್ಲೇ ಮಾಡ್ತೇನೆ ಅಂತ ಹೇಳಿದಾಗ ಖರ್ಗೆ ಅವರ ಆದಿಯಾಗಿ ಒಂದು ಪಂಚ ಕಮಿಟಿ ತೀರ್ಮಾನ ಆಗಿತ್ತು, ಹೈಪವರ್ ಕಮಿಟಿ ತೀರ್ಮಾನ ಆಗಿತ್ತು. ಈ ಕಮಿಟಿ ಹೇಳುವವರೆಗೆ ನೀವು ತೀರ್ಮಾನ ಮಾಡ್ಬಿಟ್ರು. ಆದ್ರೆ ಅಲ್ಲಿರ್ತಕ್ಕಂಥ ಮಾದಿಗರ ಹೋರಾಟ ಮತ್ತೆ ಮಾದಿಗರ ಬವಣೆ, ಮಾದಿಗರ ದುಸ್ಥಿತಿಯನ್ನು ಕಂಡುಕೊಂಡು, ಅವ್ರ ಹಿಂದುಳಿಕೆಯನ್ನು ಕಂಡುಕೊಂಡು ಅಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಹೈಕಮಾಂಡ್ ಧಿಕ್ಕರಿಸಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಯಾವ ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಅನ್ನೋ ಧೀಮಂತಿಕೆ ಇದೆ. ಅದು ಸಿದ್ದರಾಮಯ್ಯ ನಾವು ಕಂಡುಕೊಂಡಿದ್ವಿ. ಅದಕ್ಕೋಸ್ಕರ ನಮ್ಮ ಅವ್ರು ಕಾಂಗ್ರೆಸ್ ಪರವಾಗಿ ವಕಾಲತ್ ಮಾಡಿದ್ವಿ. ಅದು ಬಿಟ್ಟರೆ ನಮಗೆ ಕಾಂಗ್ರೆಸ್ ನಿಂದನೋ ಮತ್ತೇನೋ ಬೇರೆ ಅಧಿಕಾರದ ಆಲಸ್ಯಕ್ಕೋಸ್ಕರ ನಾವು ಹೋಗಿರಲಿಲ್ಲ. ಹಂಗಾಗಿ ಈಗಲೂ ನೋಟಿಫಿಕೇಶನ್ ರಾಜಪತ್ರ ಆಗೋದಕ್ಕಿಂತ ಮುಂಚೆನೆ 5-5-4-1 ಮಾಡಿ ಅಲೆಮಾರಿಗಳು ತೆಗೆದಿಡಬೇಕು. ಹೆಚ್ಚಿನ ಅಲೆಮಾರಿಗಳಿಗೆ 20% ಉದ್ಯೋಗಗಳು ತೆಗೆದಿಟ್ಟಿವೆ ಅಂತ ಹೇಳಿದಾರೆ. ಅದ್ರ ಜೊತೆಗೆ ಒಂದು ನಿಗಮ ಕೊಡಕ್ಕೆ ಏನಾಗಿತ್ತು ಇವರಿಗೆ, ಅದೇ ತರ ಒಂದು ಪ್ಯಾಕೇಜ್ ಕೊಡಕ್ಕೆ ಏನಾಗಿತ್ತು. ಲಕ್ಷಾಂತರ ಜನ ಬೀದಿಗಳಲ್ಲಿ ನಿಂತು ಆ ಟೆಂಟ್ಗಳಲ್ಲಿ ಬದುಕ್ತಾ ಇದ್ದಾರೆ. ಪಾಪ ಅವ್ರ ಮನೆಗಳಿಲ್ಲ, ಕನಿಷ್ಠ ಸ್ಕೂಲ್ಗೂ ಹೋಗಿಲ್ಲ. ಅಂತ ಜನಗಳಿಗೆ 1% ಮೀಸಲಾತಿ ಕೊಟ್ಟು, ನಿಗಮ ಕೊಟ್ಟು, ಎಕ್ಸ್ಟ್ರಾ ಆಕ್ಸಿಜನ್ ಕೊಡ್ಬೇಕಾಗಿಲ್ಲ. ವೆಂಟಿಲೇಟರ್ ಅಲ್ಲಿ ಇದ್ದಾರೆ ಅವರು. ಸಹಜ ಜ್ಞಾನ ಅಲ್ವಾ ಇದು, ಸಾಮಾನ್ಯ ಜ್ಞಾನ ಅಲ್ವಾ? ಈ ಜ್ಞಾನವನ್ನ ಸಿದ್ದರಾಮಯ್ಯನವರಿಗೆ ದಾರಿ ಇರ್ಲಿಕ್ಕೆ ಅಥವಾ ಅದನ್ನ ದಾರಿ ತಪ್ಪಿಸ್ಲಿಕ್ಕೆ ಯಾರು ಈ ತರದ ಒಂದು ಕುತಂತ್ರ ಮಾಡಿದಾರೆ ಅನ್ನೋದನ್ನ ಸಿದ್ದರಾಮಯ್ಯವರೇ ಹೇಳ್ಬೇಕು. ಸರ್, ನನ್ನ ಕಡೆ ಪ್ರಶ್ನೆ, ಹೌದು, ಇನ್ನೂ ಅವಕಾಶ ಇದೆ. ಈಗಲೂ ಅವಕಾಶ ಇದೆ ಸಿದ್ದರಾಮಯ್ಯನವರಿಗೆ. ಇನ್ನೂ ರಾಜ್ಯಪತ್ರ ಆಗಿಲ್ಲ, ಈಗಲೂ ಅವಕಾಶ ಇದೆ ಈ ತೀರ್ಮಾನವನ್ನು ಕೈಗೊಳ್ಬೇಕು. ಬಟ್ ನನ್ನ ಕಡೆ ಪ್ರಶ್ನೆ ಏನು ಮನೋಜ್, ಈಗ 25-50 ಹೆಂಗಸ್ತ ಒಂದು ರೊಟ್ಟಿನ 4 ತುಕಡ ಮಾಡಿ ತರಕಾರಿನ ಅನ್ಸಕ್ಕೆ 25 ಯಾವ ಉದ್ದೇಶ ಸರ್? ಸಾಮಾನ್ಯವಾಗಿ ಯೋಚನೆ ಮಾಡೋಣ ಅಲ್ವಾ? ಕನಿಷ್ಠ 1% ನೋಡಿ ತೆಗೆದಿಟ್ಟಿದ್ರೆ ಇದು ಹಂಚಕ್ಕೂ ಆಗಲ್ಲ, ನಮಗೆ ಅಲೆಮಾರಿಗಳು ಕೊಡಕ್ಕಾಗಲ್ಲ, ನಮಗೂ ಕೊಡಕ್ಕಾಗಲ್ಲ. ಅಂದ್ರೆ ಸರ್ ಅವ್ರು ಹೇಳ್ತಿದ್ದಾರೆ ಸರ್, ರೋಸ್ಟರ್ ಅಲ್ಲಿ ನಾವು C ಗ್ರೇಡಿನ ಹುದ್ದೆಗಳಲ್ಲಿ 20% ಎತ್ತಿಡ್ತೀವಿ, ಅಲೆಮಾರಿಗಳಿಗೆ ಒಂದು ಜಾಬ್ ಅಂತೂ ಎತ್ತಿಟ್ಟೇ ಇಟ್ಟಿರ್ತೀವಿ 20% ಅಂತ ಹೇಳ್ತಾರೆ. ಬ್ರದರ್, ಈಗ ಅಲೆಮಾರಿಗಳು ಕೂಡ ನಮ್ಮನ್ನ ಟಚಬಲ್ಸ್ ಜೊತೆ ಸೇರಿಸಬೇಕಾಗಿರ್ಲಿಲ್ಲ, ಮಾದಿಗರ ಜೊತೆ ಸೇರಿಸ್ರಿ ಅಂತಾರೆ. ನಾನು ಹೇಳ್ತಾ ಇದ್ದೀನಿ, ಮಾದಿಗರ ಜೊತೆನೂ ಸೇರ್ಸೋದು ಬೇಡ. ಯಾಕಂದ್ರೆ ಮಾದಿಗರು ಹೀಗೆ ತರ ಇರ್ತಾರೆ, ನಮ್ಮ ಮಕ್ಕಳು ಇವ್ರು ತೆಕ್ಕಿಗೆ ಮಾಡ್ಕೊಂಡು ಉದ್ಯೋಗ ಕೊಡ್ತಾರೆ ಅಂತ ವಿಶ್ವಾಸ ನಮಗಿಲ್ಲ. ನಾವು ಅಂಬೇಡ್ಕರ್ ವಾದಿಗಳು ಅಥವಾ ಸಾಮಾಜಿಕ ನ್ಯಾಯದ ಬಗ್ಗೆ ಗೊತ್ತಿರೋದ್ರಿಂದ ಅಲೆಮಾರಿಗಳು ಎದೆಯಲ್ಲಿ ಇಟ್ಕೊತೀವಿ, ಹೃದಯದ ಮೇಲೆ ಇಟ್ಕೊತೀವಿ. ನಾವು ಆಕ್ಚುಲಿ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರನ್ನ ತಲೆ ಮೇಲೆ ಒಪ್ಕೊಂಡಿದ್ದೀವಿ. ಅವತ್ತಿನ ದಿವಸ ಸಂಭ್ರಮನೂ ಮಾಡಿಲ್ಲ. ಅಲೆಮಾರಿಗಳ ನ್ಯಾಯ ಸಿಗತ್ತವರೆಗೂ ನಾವು ಸಂಭ್ರಮನೇ ಮಾಡಂಗಿಲ್ಲ ಅಂತ ಹೇಳಿದೀವಿ. ಬಟ್ ಇದು ಮತ್ತೊಂದ್ಸಲ ದುರಂತ ಆಗಬಾರ್ದು. ನಿಮ್ ಪ್ರತ್ಯೇಕ ಪಾಲು ನಿಮಗೆ, ಅಣ್ಣನ ಪಾಲು ಅಣ್ಣನಿಗಯ್ಯ, ತಮ್ಮನ ಪಾಲು ತಮ್ಮನಿಗಯ್ಯ, ಹಂಚಿ ತಿನ್ನುವ ನ್ಯಾಯದಲ್ಲಿ ಜಗಳ ಜೂಟಿ ಬೇಡವಯ್ಯ. ಈ ಸೂತ್ರ ನಮ್ಮ ಈ ಸೂತ್ರನ ಸಿದ್ದರಾಮಯ್ಯ ಅರ್ಥಪಡಿಸೋದಕ್ಕೆ ಕಷ್ಟ ಆಗಿದೆ. ಸರ್, ನನ್ನ ಕಡೆ ಪ್ರಶ್ನೆ ಅದೇ ಆಗಿತ್ತು. ಭಾಳಷ್ಟು ಒಳ ಮೀಸಲಾತಿ ಹೋರಾಟಗಾರರನ್ನ ಭೇಟಿ ಮಾಡಿದ್ದೀನಿ, ಮಾತನಾಡಿದ್ದೀನಿ ಇದೇ ವಿಚಾರವಾಗಿ. ಅವ್ರು ಹೇಳಿದ್ದೇನು ಅಂದರೆ, ನಾವು ಈಗ ಅಂದರೆ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ನಂತರ ಸಿದ್ದರಾಮಯ್ಯನವ್ರನ್ನ ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ಒಂದು 30-40 ಸರಿ ಭೇಟಿ ಮಾಡಿರ್ಬೋದು. ಇದೇ ಒಳ ಮೀಸಲಾತಿ ವಿಚಾರವಾಗಿಯೇ ಅವರು ಒಂದು ಮಾತನ್ನು ಯಾವಾಗಲೂ ಹೇಳಿದ್ದೇನು ಅಂತ ಅಂದರೆ, ನಾನು ಅಸಹಾಯಕನಾಗ್ಬಿಟ್ಟಿದ್ದೀನಿ, ಕ್ಯಾಬಿನೆಟ್ ತೀರ್ಮಾನ ಆಯಿತು, ಕ್ಯಾಬಿನೆಟಲ್ಲಿ ನನಗೇನು ಮಾತಾಡ್ಲಿಕ್ಕೆ ಆಗಲಿಲ್ಲ, ಇಡೀ ಕ್ಯಾಬಿನೆಟ್ ಹಿಂಗೆ ಒಪ್ಕೊಂಡ್ಬಿಡ್ತು, ನಾನೇನು ಮಾಡಲಿ ಅಂತ ಹೇಳಿದರು. ಸೊ ಏನು ಹೇಳ್ತೀರಾ ಸರ್? CM ಅವ್ರಿಗೆ
ನಾನು ಹೇಳಿದ ಅದಕ್ಕೆ ಸುವರ್ಣ ಅವಕಾಶನೇ. ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರವನ್ನ, ಮಿಸೈಲ್ ಅನ್ನ ಅವ್ರು ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಹೀರೋ ಆಗ್ತಿದ್ದು ಅಲ್ವಾ. ಸಂವಿಧಾನ ಮತ್ತೆ ರಾಜ್ಯ ಸರ್ಕಾರದ ಪರಮಾಧಿಕಾರ. ಹೌದು, ಸುಪ್ರೀಂ ಕೋರ್ಟ್ ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ. ರಾಜ್ಯ ಸರ್ಕಾರ ಯಾರಿಗೆ ಮೋಸ ಮಾಡ್ಬೇಕಾಗಿಲ್ಲ. ನೀವು 5 ಜನಕ್ಕೂ ಮೋಸ ಮಾಡಿದ್ರಲ್ವಾ. ಪಂಚಪಾಂಡವರ ಅಂತ ನಾವು ಅಂದ್ಕೊಟ್ರೆ ಅಥವಾ ಕೌರವರ ಅಂದ್ಕೊಟ್ರೆ ಒಂದ್ ಜಾತಿಗಳು ಎಲ್ಲರಿಗೂ ಮೋಸನೆ ಮಾಡಿರ್ತಾರೆ. ಕೃಷ್ಣನಾಗ್ಬೇಕಾಗಿತ್ತಲ್ಲ ನೀವು. ಅವ್ರಿಗೂ ನ್ಯಾಯ ನಮ್ಗೂ ನ್ಯಾಯ ಕೊಡ, ಯಾರಿಗೆ ನ್ಯಾಯ ಕೊಟ್ಟಿಲ್ಲ? ನೀವು ಕೃಷ್ಣನ ಪಂಚಪಾಂಡವರ ಕೌರವ್ರಿಗೆ ನ್ಯಾಯ ಕೊಟ್ರೆ ಅಥವಾ ಮಾದಿಗರ ಚಲವಾದಿಗಳಿಗೆ ನ್ಯಾಯ ಕೊಟ್ರೆ ಅಥವಾ ಪರಿಶಿಷ್ಟ ಜಾತಿಗಳ ನ್ಯಾಯ ಕೊಟ್ರೆ ಯಾರು ಕೊಟ್ರಿ ನೀವು ನ್ಯಾಯ ಅಲ್ವಾ. ಹಂಗಾಗಿ ರೆಕ್ಟಿಫೈ ಮಾಡ್ಕೊಳಕ್ ಒಂದು ಅವಕಾಶ ಇದೆ. ಇದು ರೆಕ್ಟಿಫೈ ಮಾಡ್ಕೊಳ್ಳೋದು ಹೋಗಿದ್ರೆ ಚರಿತ್ರೆಯಲ್ಲಿ ಸಿದ್ದರಾಮಯ್ಯ ಅವರು ಖಳನಾಯಕ ಆಗ್ತಾರೆ. ಅವ್ರು ಮುಖ್ಯಮಂತ್ರಿ ಆಗಿರ್ಬೋದು, ಆ ಹುದ್ದೆಗೆ ಗೌರವ ಇದೆ. ಬಟ್ ಖಳನಾಯಕರನ್ನ ಪಟ್ಟರು ಮಾತ್ರ 2 ಸಮುದಾಯಗಳು, ಈ ಒಲೆ ಮಾದಿಗರು ಮತ್ತೆ ಸೇರಿ ಅಸ್ಪೃಶ್ಯರು ಎಲ್ಲರೂ ಸೇರಿ ಅಲೆಮಾರಿಗಳು ಮಾತ್ರ ಅವ್ರನ್ನ ಖಳನಾಯಕರ ತರ, ಅಹಿಂದ ನಾಯಕರಲ್ಲ ಇವರು, ಬಲಾಢ್ಯರ ನಾಯಕರು, ಬಲಿತವರ ನಾಯಕರನ್ನು ಪಟ್ಟಣ ಮಾತ್ರ ಕೊಡೋದ್ರಲ್ಲಿ ಸಂಶಯ ಇಲ್ಲ. ಇದಕ್ಕೇನು ಹಿಂಜರಿಕೆ ಬೇಕಾಗಿಲ್ಲ. ಎಷ್ಟೋ ಸಲ ನಾವು ಹೋಗಿದೀವಿ, ನಾನು ಮಾಡೇ ಮಾಡ್ತೀನಿ ಕಡೆ ಅಂತ ಹೇಳಿದ್ ಬಿಟ್ರೆ ಅವ್ರು ಮಾಡಿದ್ದೇನು ಆಕ್ಚುಲಿ ಯಾರೋ ಕೆಲವರು ಈಗ ಸಂಕೀರ್ಣವಾಗಿ. ಸರ್, ಈಗ ನೀವೀಗ ಹೇಳ್ತಾ ಇದ್ದೀರಾ, ಈಗ ಮಾದಿಗ ಸಮುದಾಯದ ನಾಯಕರುಗಳೇ ಒಪ್ಕೊಂಡಿದ್ದಾರೆ ಈ ಒಳ ಮೀಸಲಾತಿ ಏನು ಮೊನ್ನೆ ಆಯಿತು ಇದನ್ನು ಒಪ್ಕೊಂಡಿದ್ದಾರೆ, ಸೆಲೆಬ್ರೇಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಸ್ವೀಟ್ ತಿನ್ನಿಸಿದ್ದಾರೆ, ಏನೇನೋ ದೊಡ್ಡ ಮಟ್ಟದಲ್ಲಿ ಏನೇನೋ ನಡೀತಾ ಇದೆ, ಅದನ್ನೆಲ್ಲ ನೀವು ಗಮನಿಸಿರ್ತೀರಾ. ಸೊ ನೀವು ಮಾತ್ರ ಅಂದರೆ ಹೋರಾಟಗಾರರು, ನೀವಂತ ಅಲ್ಲ, ಇಡೀ ಒಳ ಮೀಸಲಾತಿ ಹೋರಾಟಗಾರರು ತುಂಬ ಜನ ಹೇಳ್ತಿರೋದು ಇದು ಸಾಮಾಜಿಕ ನ್ಯಾಯ ಅಲ್ಲ ಅಂತ. ಮನೋಜ್, ಸಿದ್ದರಾಮಯ್ಯನ ಅಭಿಮಾನಿಗೊಳಗ ಅಥವಾ ಸಿದ್ದರಾಮಯ್ಯನ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅಥವಾ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲವರನ್ನು ಮಾಡ್ಲೇಬೇಕಾಗ್ತದೆ. ಅದು ಶಿಷ್ಟಾಚಾರ, ಅದು ಪ್ರೋಟೋಕಾಲ್, ಅದು ಪಕ್ಷದ್ದು. ಬಟ್ ಆ ಪಕ್ಷಕ್ಕೆ ಆಗ್ತಕ್ಕಂಥ ಅಪಚಾರ ಈಗ ನಾನು ಹೇಳ್ತಾ ಇರೋದು. ಆ ಪಕ್ಷ ಯಾರೋ ಕೆಲವು ಬೆಂಬಲಿಗರು ಸ್ವೀಟ್ ಅನ್ಸೋದು ಅಥವಾ ವಿನರ್ ಹಾಕೋದ್ರಿಂದ ಆ ಘನತೆ ಎತ್ತಂಗಿಲ್ಲ, ಘನತೆ ಕುಗ್ಗುತ್ತದೆ. ಯಾವಾಗ ಘನತೆ ಅವ್ರಿಗೆ ಬರ್ತದೆ? ಒಳ ಮೀಸಲಾತಿ ಸಮರ್ಪಕ ಜಾರಿ ಮಾಡಿದ್ರೆ ಅಥವಾ ಮಾದಿಗೆ 6 ಕೊಟ್ಟಿದ್ರೆ, ಇಲ್ಲ ಇಬ್ಬರಿಗೆ ಸಮಾನಾಗಿ ಹಂಚಿ ಅಲೆಮಾರಿಗಳಿಗೆ ಕೊಟ್ಟಿದ್ರೆ, ಅಥವಾ ಟಚಬಲ್ಸ್ ಕನ್ವಿನ್ಸ್ ಮಾಡಿ ಟಚಬಲ್ಸ್ 4% ಅನ್ನ ಮಾದಿಗರು ಒಳ್ಳೆ ಲಕ್ಬೇಕಾಗಿದ್ದ ಅವ್ರಿಗೆ ಕೊಡ್ತಾ ಇದೀವಲ್ಲ. ಇದು ವಿಶಿಷ್ಟ ಅಲ್ಲ, ದೇಶದಲ್ಲಿ ಎಲ್ಲೂ ಈ ಸಂಸ್ಕೃತಿ ಇಲ್ಲಿ ಪರಂಪರೆ ಇಲ್ಲ. ಈ ಪಕ್ಕದ ಆಂಧ್ರದಲ್ಲಿ ಅವರು ಟಚಬಲ್ಸ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಲ್ಲಿ ಇದ್ದಾರೆ, ಎಸ್ಟಿಗಳಲ್ಲಿ ಇದ್ದಾರೆ, ಆದ್ರೂ 4% ಅಲ್ಲಿ ಪೋಲ್ ಆಯ್ತಲ್ಲ. ಅದನ್ನು ಸಹಿಸಿದ ಮಾದಿಗ ಸಮುದಾಯ ಇದುವರೆಗೆ ಅವ್ರನ್ನು ಕೂಡ ಏನು ಅನುಮಾನ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಚಲವಾದಿ ಸಮುದಾಯ ಯಾವಾಗ ಮಾದಿಗರು ಗೆಲ್ತಾರೆ ಅಥವಾ ಸಹಜ ನ್ಯಾಯದಲ್ಲಿ ಗೆಲ್ತಾರೆ ಅಂದಾಗ ಇಡೀ ಸಮುದಾಯಗಳು ಒಂದ್ ಕಡೆ ತೆಕ್ಕಿಗೆ ತಗೊಂಡು ಯಾವುದೇ ಕಾರಣಕ್ಕೆ ಮಾದಿಗ ಸಿಗಬಹುದು, ಅದು ಲಮಾಣಿಗಳು ಸಿಗಲಿ, ಜನರಲ್ ಸಿಗಲಿ. ಇದಕ್ಕಿಂತ ಮನೋಜ್ ಇನ್ನೊಂದು ದೊಡ್ಡ ದುರಂತ ಏನಂದ್ರೆ, ಈಗೇನೋ ಅವ್ರು ಜನರಲ್ ಎಸ್ಸಿಗಳಲ್ಲಿ ಜನರಲ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಒಂದು ಹುದ್ದೆಗೆ ಅಂತಾರ, ಮೊದಲು ಆಕ್ಚುಲಿ ಜನರಲ್ಗೆ ಕೊಟ್ಬಿಡ್ರಿ, ಒಲೆ ಮಾದಿಗ ಇಬ್ರು ಬೇಡ ಅನ್ನೋ ದುಸ್ಸಾಹಸಕ್ಕೆ ಹೋಗಿದ್ದು. ಇವ್ರು ಕುತಂತ್ರ ಅರ್ಥ ಆಗಲ್ಲ ಅಂದ್ಕೊಂಡಾರ ಇವ್ರು. ಆಕ್ಚುಲಿ ಅಲೆಮಾರಿಗಳಿಗೆ ಬೇಡ, ಯಾರಿಗೆ ಬೇಡ, ಜನರಲ್ ಕೊಟ್ಬಿಡ್ಲಿ, ನಮಗ್ ಮಾತ್ರ ಬೇಡ, ಮಾದಿಗ ಕೊಡಬಾರ್ದು. ಒಂದ್ ವೇಳೆ ಇವ್ರು ಕೊಟ್ಟಿದೆ, ಈಗ ಯಾಕೆ ಸಂಭ್ರಮಿಸ್ತಾ ಇದಾರೆ ಅವರು? ಓದ್ಯೋದ್ರಲ್ಲಿ ಆಯಕಟ್ಟರ ಹುದ್ದೆಗಳಲ್ಲಿ ಚಲವಾದಿಗಳು ಒಂದಷ್ಟು ಮಟ್ಟಿಗೆ ಸುಶಿಕ್ಷಿತರಾಗಿರೋದ್ರಿಂದ, ಎಜುಕೇಶನಲ್ ಎಂಪವರ್ಮೆಂಟ್ ಇರೋದ್ರಿಂದ, ಮೈಸೂರಲ್ಲಿ ಭೂ ಸುಧಾರಣೆಗಳು ಬಂದಿರೋದ್ರಿಂದ ಹೆಚ್ಚಿಗೆ ಆರ್ಥಿಕವಾಗಿರ್ತಕ್ಕಂಥ ಸಬಲರು ಮೈಸೂರು ಚಲವಾದಿಗಳು ಮಾತ್ರ ಇದು. ಇಡೀ ಕರ್ನಾಟಕದ ಚಲವಾದಿಗಳಿಗೂ ಯೂಸ್ ಆಗಲ್ಲ, ಇದು ಲಾಭ ಆಗಲ್ಲ. ಮೈಸೂರಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಒಂದು 100 ವರ್ಷ ಮುಂದೆನೆ ಉದ್ಯೋಗ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಇದು ಲಾಭ ಆಗಿರ್ತದೆ ಹೊರತಾಗಿ ಅದಕ್ಕೋಸ್ಕರ ಸಂಭ್ರಮ ಮಾಡ್ತಾರೆ ಅವರು. ಅವ್ರೇನು ಇಡೀ ಎಸ್ಸಿ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದ ಸಂಭ್ರಮ ಮಾಡಿದ್ರೆ ಖುಷಿ ಪಡ್ತಿದ್ರು ಅವರು. ಅದಕ್ಕೋಸ್ಕರ ಯಾರು ದೂರ ಮಾಡೋದಕ್ಕಿಂತ, ಯಾರು ದೂರೋದಕ್ಕಿಂತ ಸಿದ್ದರಾಮಯ್ಯನವರು ಈಗಲೂ ಕೂಡ ಒಂದೇ ಕ್ಷಣ ಯೋಚನೆ ಮಾಡಿ ಅಲೆಮಾರಿಗೆ 1% ತೆಗೆದಿಟ್ಟು 5 ಕೊಟ್ರೆ ನಮ್ಮವ್ರು ಯಾರು ಬೇಡ ಬೇಡ. ಚಲವಾದಿಗಳು ಒಪ್ಪಬೇಕು, ಚಲವಾದಿಗಳು ಒಪ್ಪಲ್ಲ, ಇದು ನನ್ಗೆ ಗೊತ್ತಿದೆ, ಆದ್ರೆ ಒಪ್ಪಲೇಬೇಕು. ಸಾಮಾಜಿಕ ನ್ಯಾಯ ಅಂದಾಗ ಹಂಚ್ತಿನ್ನ ಮುಂದಿರ್ಬೇಕು. ಯಾಕಂದ್ರೆ ನಮ್ಮ ಅಣ್ಣಂದ್ರೆ ಅವರು ಸಬಲರಾಗಿದ್ದಾರೆ. ಅಣ್ಣಂದ್ರ ಅಂದ್ರೆ ಭಾವನಾತ್ಮಕ ನಾನು ಹೇಳ್ತಾ ಇಲ್ಲ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳು ಮುಂದುವರೋದ್ರಿಂದ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗಿ ಎತ್ಕೋಬೇಕಾಗಿದೆ ಬೇರೆ ಸಂವಿಧಾನ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಅಲೆಮಾರಿಗಳು ಎತ್ಕೊಂತೀವಿ ಅಲ್ವಾ. ಈ ಒಂದು ಧೋರಣೆ ಅದು ಅವರಿಂದ ನಿರೀಕ್ಷೆ ಮಾಡಕ್ಕಾಗ್ಲಿಲ್ಲ. ಅದು ಅಂಬೇಡ್ಕರ್ ವಾದಿಗಳಂತ ಹೇಳ್ತಿದ್ರಲ್ಲ, ಅಂಬೇಡ್ಕರ್ ಅನುಯಾಯಿಗಳಂತ ಹೇಳ್ತಿದ್ರ, ಇವತ್ತು ಅವ್ರು ಪಶ್ಚಾತ್ತಾಪ ಪಡ್ಬೇಕು. ಆತ್ಮಸಾಕ್ಷಿ ಗೊತ್ತಿದೆ ಅವ್ರಿಗೆ ಮೋಸ ಮಾಡ್ತೀವಿ, ಆದ್ರೂ ಆತ್ಮಸಾಕ್ಷಿ ವಿರುದ್ಧ ಅವ್ರು ನಡ್ಕೊಳ್ತಾರ. ಅದೇನೇ ನಡ್ಲಿ, ಅವ್ರವ್ರ ಜಾತಿ ಸ್ವಜಾತಿ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಈ 101 ಜಾತಿಗಳಿಗೆ ಮೋಸ ಮಾಡಿದರೆ ದೊಡ್ಡ ಮಟ್ಟದ ಕಳಂಕ ತಗೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಬರ್ಲಾರ್ದಂಗಾಗಿದೆ. ಈಗಲೂ ಕೂಡ ಅವರು ಇದನ್ನು ಮೀರಿ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೊಂದು ರೀತಿ ಮುಖಭಂಗ, ಈಗಾಗಲೇ ಮುಖಭಂಗ ಆಗಿದೆ. ಲಾಸ್ಟ್ ಟೈಮ್ 17% 15 ಮಾಡಿ, 15ರಿಂದ 17 ಮಾಡಿ, ಅದರಲ್ಲೂ 6 ಮಾಡಿ 3 ಬುಕ್ ಮಾಡಿದ್ರಿಂದ ಮುಖಭಂಗ ಆಗಿದೆ. ಬಟ್ ಈಗಲೂ ಮತ್ತೊಂದು ಮುಖಭಂಗ ಆಗ್ಲಿಕ್ಕೆ ತಪ್ಪಿಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಸುವರ್ಣ ಅವಕಾಶ.
ಈ ಸಮುದಾಯಗಳು ಸರಿಪಡಿಸ್ಲಿಕ್ಕೆ ಒಂದು ಸುವರ್ಣಕ್ಕೆ ಅವಕಾಶ, ಮತ್ತೆ ಈ ಆಗಿರ್ತಕ್ಕಂಥ ತಪ್ಪನ್ನ ಎಡವಟ್ಟುಗಳನ್ನು ತಿದ್ದುಕೊಳ್ಳಕ್ಕೆ ಸುವರ್ಣ ಅವಕಾಶ ಇದೆ. ಈ ಸುವರ್ಣಗಳ ಅವಕಾಶಗಳನ್ನು ಮಿಸ್ ಮಾಡಿಕೊಂಡ್ರೆ ಖಂಡಿತ ಒಂದು ದೊಡ್ಡ ಮಟ್ಟದ ಕೆಟ್ಟಕ್ಕೆ, ರಾಜಕೀಯ ಒಂದು ದುರ್ಗತಿಗೆ, ರಾಜಕೀಯ ಹೀನಾಯವಾಗಿರ್ತಕ್ಕಂಥ ಸ್ಥಿತಿಗೆ ಸಿದ್ದರಾಮಯ್ಯನವರೇ ಕಾರಣ ಆಗ್ತಾರ. ಅದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು, ಇದರಲ್ಲಿ ಸಂಕೋಚ ಇರಬಾರ್ದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳಷ್ಟು ವಿಚಾರಗಳನ್ನ ಮಾತನಾಡಿದ್ದೀವಿ, ಮತ್ತೆ ಈ ವಿಚಾರಗಳನ್ನ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಎಸ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಒಳ ಮೀಸಲಾತಿ ವಿಚಾರ ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗಿತ್ತು, ಅದನ್ನು ಬಿಡಿಸ್ಕೊಳ್ತು, ಆದರೆ ಅದನ್ನು ನ್ಯಾಯಯುತವಾಗಿ ಬಿಡಿಸ್ಕೊಂಡಿಲ್ಲ ಅನ್ನುವ ಆರೋಪ ಕೂಡ ಇದೆ. ಸೊ ಈ ಆರೋಪದ ಕುರಿತು ಈಗಾಗಲೇ ಅನೇಕ ಒಳ ಮೀಸಲಾತಿ ಹೋರಾಟಗಾರರು ಮಾತನಾಡ್ತಾ ಇದ್ದಾರೆ. ಅದರ ಕುರಿತು ಈಗ ಅಂಬಣ್ಣ ಅರೋಳಿಕರ್ ಅವರು ನಮ್ಮ ಈ ದಿನ ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಶನದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈ ದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.